ಹಾಯ್ ಹಾಯ್ ನಮಸ್ಕಾರ ಎಲ್ಲರಿಗೂ. ಹಾಯ್ ನಾನು ಸೊ ಇದು ಯೂಟ್ಯೂಬ್, ಆಮೇಲೆ ಇದು ಸೊ ವಾಯ್ಸ್ ಕೇಳಿಸ್ತಾ ಇದೆಯಾ ನೋಡಿ, ಇದು ಇನ್ಸ್ಟಾಗ್ರಾಮ್. ಸೊ ಎರಡರಲ್ಲೂ ಲೈವ್ ಬಂದಿದ್ದೀನಿ. ಸೊ ಪ್ಲೀಸ್ ಹೇಳಿ ನಿಮಗೆ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ಅಂತ. ಚಾಟ್ ಇಲ್ಲಿದೆ ಅನಿಸುತ್ತೆ. ಓಕೆ, ಸೊ ಗುಡ್ ಮಾರ್ನಿಂಗ್ ಲೈವ್ ಚಾಟ್. ಓಕೆ, ಸೊ ವಾಯ್ಸ್ ಕೇಳಿಸ್ತಾ ಇದೆ ಅನಿಸುತ್ತೆ. ನಾನು ಒಂದ್ಸಲ ಚೆಕ್ ಮಾಡ್ತೀನಿ, ಒಂದು ನಿಮಿಷ. ಓಕೆ, ಬಟ್ ಇಲ್ಲಿ ಯಾಕೆ ತೋರಿಸ್ತಾ ಇಲ್ಲ? ಓಕೆ, ಲೆಟ್ ಮೀ ಚೆಕ್. ಓಕೆ, ಪಬ್ಲಿಕ್ ಇದೆಯಾ? ಇಲ್ಲಿ ಕಾಣಿಸ್ತಾ ಇಲ್ಲ ಇನ್ನೊಂದರಲ್ಲಿ. ಲೈವ್. ಓಕೆ 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 ಇದೆಯಾ? ಇಲ್ಲಿ ಕಾಣಿಸ್ತಾ ಇಲ್ಲ. ವಾಯ್ಸ್ ಲೈವ್. ಓಕೆ ಓಕೆ ಓಕೆ. ಸೊ ಓಕೆ, ಇಲ್ಲಿ ಯೂಟ್ಯೂಬಲ್ಲಿ ನಾನು ಸೆಕೆಂಡ್ ಆರ್ ಥರ್ಡ್ ಟೈಮ್ ಬರ್ತಾ ಇರೋದು ಲೈವ್. ಇನ್ಸ್ಟಾಗ್ರಾಮಲ್ಲಿ ಫಸ್ಟ್ ಟೈಮ್ ಈ ಚಾನಲಲ್ಲಿ ಬರ್ತಾ ಇರೋದು, ಈ ಪ್ರೊಫೈಲ್ನಲ್ಲಿ. ಸೊ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ಅಂತ ಹೇಳಿ ಯಾರಾದರೂ ಇನ್ಸ್ಟಾಗ್ರಾಮಲ್ಲಿ ಜಾಯಿನ್ ಆಗಿದ್ರು. ಓಕೆ, ಸೊ ಈ ಲೈವ್ ಮೇನ್ ಪರ್ಪಸ್ ಏನಂತ ಹೇಳಿದ್ರೆ, ನಿಮಗೆ ಗೊತ್ತಿರೋ ಹಾಗೆ ನಾನು ಎಲ್ಲ ಕಡೆ ಅನೌನ್ಸ್ ಮಾಡಿದ್ದೀನಿ, ಚಾಲೆಂಜಸ್ ಮಾಡ್ತಾ ಇದ್ದೀನಿ, ಒಂದು ಚಾಲೆಂಜ್ ಮಾಡ್ತಾ ಇದ್ದೀನಿ ಈ ಸಲ. ಸೊ ಅದು ನೆಕ್ಸ್ಟ್ ಸಂಡೇಯಿಂದ ಶುರು ಆಗುತ್ತೆ, ಅದ್ರ ಬಗ್ಗೆ ಹೇಳಬೇಕು. ಅದ್ರ ಬಗ್ಗೆ ಮತ್ತೆ ಇನ್ನೂ ಸುಮಾರು ಕೆಲವು ಇನ್ನೊಂದು ಏನಂತ ಹೇಳಿದ್ರೆ, ನಾನು ರೆಗ್ಯುಲರಾಗಿ ಲೈವ್ ಬರಬೇಕು ಅಂದ್ಕೊಂಡಿದ್ದೀನಿ, ಅದ್ರ ಬಗ್ಗೆ ಹೇಳ್ತೀನಿ. ಸೊ ಹಾಗೆ ನಾನು ನೇಮ್ ಚೇಂಜ್ ಮಾಡಿದ್ದೀನಿ ಈ ಚಾನಲ್ದು, ಯೂಟ್ಯೂಬ್ ಚಾನಲ್ದು. ಆಫ್ಕೋರ್ಸ್ ಇನ್ಸ್ಟಾಗ್ರಾಮ್ ಪ್ರೊಫೈಲ್ದು ಕೂಡ ನಾನು ಹೆಸರು ಚೇಂಜ್ ಮಾಡಿದ್ದೀನಿ. ಇದನ್ನು ಇಲ್ಲೇ ಇಟ್ಕೊತೀನಿ. ಇನ್ಸ್ಟಾಗ್ರಾಮ್ ಕೂಡ ಇಲ್ಲಿ ಇಟ್ಕೊತೀನಿ. ಪ್ಲೀಸ್ ಒನ್ ಮೊಮೆಂಟ್. ಸೊ ಎಲ್ಲ ಕಡೆ ನಾನು ಅಂದರೆ ರೀಬ್ರ್ಯಾಂಡ್ ಮಾಡ್ತಾ ಇದ್ದೀನಿ ನಾನು. ಸೊ ಹಾಗಾಗಿ ಎಲ್ಲ ಕಡೆ ನನ್ನ ಹೆಸರು ಚೇಂಜ್ ಮಾಡಿದ್ದೀನಿ, ಪ್ರೊಫೈಲ್ಸ್ ಹೆಸರು. ಓಕೆ, ಸೊ ಈಗ ಎರಡು ಕಡೆ ಸೇಮ್ ಡೈರೆಕ್ಷನಲ್ಲಿ, ಆಲ್ಮೋಸ್ಟ್ ಸೇಮ್ ಡೈರೆಕ್ಷನಲ್ಲಿ ಇದೆ. ಸೊ ಅದ್ರ ಬಗ್ಗೆ ಕೂಡ ಹೇಳ್ತೀನಿ, ಯಾಕೆ ಚೇಂಜ್ ಮಾಡಿದೆ. ಆಮೇಲೆ ಅದು ಅದು ತುಂಬ ನ್ಯಾಚುರಲ್ ಆರ್ಗ್ಯಾನಿಕ್ ಆಗಿತ್ತು, ಅದು ಹೇಳ್ತೀನಿ. ಆಮೇಲೆ ಎಂಟು ತನಕ ನೋಡಿ, ಯಾಕೆಂದರೆ ನಾನು ನಿಮಗೆ ಈ ಕಾರ್ಡ್ಸ್, ಸೊ ದೀಸ್ ಆರ್ ಆಲ್ ಒರಾಕಲ್ ಸಿಂಪಲ್ ಪಾಸಿಟಿವ್ ಕಾರ್ಡ್ಸ್. ಸೊ ಸುಮಾರು ಎಷ್ಟು 3 ಸೆಟ್ ಇಟ್ಕೊಂಡಿದ್ದೀನಿ. ನೀವು ಯಾವ ಚೂಸ್ ಮಾಡ್ತೀರೋ ಅದನ್ನು ಪಿಕ್ ಮಾಡ್ತೀನಿ. ಸೊ ನೀವು ಹೇಳಿಲ್ಲ ಅಂದರೂ ಕೂಡ ಎಲ್ರಿಗೂ ನಾನು ಎಂಡಲ್ಲಿ ಕಾರ್ಡ್ ತೆಗಿತೀನಿ. ಸೊ ಇದು ಒಂದು, ಸೊ ಇದು ಎರಡನೇ ಸೆಟ್ಟು. ಸೊ ಇದೇನಂತ ಹೇಳಿದ್ರೆ, ಸೊ ಸೆಲ್ಫ್ ಕೇರ್ ರಿಮೈಂಡರ್ ಕಾರ್ಡ್ಸ್. ಓಕೆ, ಇನ್ನೊಂದು ದಿಸ್ ಒನ್ ಇಸ್ ಹಾರ್ಟ್ಸ್ ಹಿಡನ್ ಸೀಕ್ರೆಟ್ಸ್, ಇದು ಒಂದು. ಸೊ 2 ಸೆಟ್ ಆಯಿತಾ. ಆಮೇಲೆ ಮೂರನೇದು ವರ್ಡ್ಸ್ ಆಫ್ ಪವರ್. ಸೊ ಇದು ಮೂರೂ ತುಂಬಾ ಪಾಸಿಟಿವ್ ಕಾರ್ಡ್ಸ್. ಓಕೆ, ಪಾಸಿಟಿವ್ ಕಾರ್ಡ್ಸ್. ಇದು ನೀವು ಚೂಸ್ ಮಾಡ್ಬೋದು, ಇದು ಮೂರರಲ್ಲಿ ಯಾವ ಚೂಸ್ ಮಾಡ್ತೀರಾ ನಿಮ್ಮ ರಿಕ್ವೆಸ್ಟ್ ಮೇಲೆ ನಾನು ಅದೇ ಸೇಮ್ ಆ ಸೆಟ್ ಕಾರ್ಡ್ಸ್ ಡೆಕ್ಕಿಂದ ಒಂದು ಕಾರ್ಡ್ ನಿಮ್ಗೆ ತೆಗೆದು ಮೆಸೇಜ್, ಇದು ಸುಮ್ಮನೆ ಪಾಸಿಟಿವ್ ಮೆಸೇಜ್ ನಿಮಗೆ ಗೊತ್ತಾಗುತ್ತೆ. ಸೊ ಅದನ್ನು ನಿಮಗೆ ಪಿಕ್ ಮಾಡಿ ಹೇಳ್ತೀನಿ. ಸೊ ಆಮೇಲೆ ಎಲ್ರಿಗೂ, ಯಾರ್ಯಾರು ಮುಂದೆ ನೋಡೋರಿಗೆ, ಆಮೇಲೆ ಈಗ ನೋಡ್ತಾ ಇರೋರಿಗೆ ಎಲ್ರಿಗೂ ಒಂದು ಕಾರ್ಡ್ನ ನಾನು ಪಿಕ್ ಮಾಡಿ, ಎಲ್ಲದರಿಂದ ಒಂದೊಂದು ಕಾರ್ಡ್ ಪಿಕ್ ಮಾಡ್ತೀನಿ. ಓಕೆ, ಸೊ ಅದು. ಸೊ ಈಗ ಇಷ್ಟೆಲ್ಲ ಕವರ್ ಮಾಡಬೇಕು, ಆದಷ್ಟು ಬೇಗ ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಮೊದಲನೇದಾಗಿ ನಾನು ಹೆಸರು ಏನಕ್ಕೆ ಚೇಂಜ್ ಮಾಡಿದೆ, ಹೆಸರು ಏನಂತ ಹೇಳಿದ್ರೆ ಬ್ಲಿಸ್ಫುಲ್ ಅಂತ ಹೇಳಿದ್ರೆ, ಬ್ಲಿಸ್ ಅಂದರೆ ನಿಮ್ಗೆ ಗೊತ್ತಿದೆಯಲ್ಲ, ತುಂಬಾ ಪೀಸ್ ಕಾಮ್ನೆಸ್, ಅದು ಮೀನಿಂಗ್. ಓಕೆ, ಸೊ ಬ್ಲಿಸ್ಫುಲ್ ಡಬಲ್ ಎಲ್ಲಿ ಯಾಕೆ ಹಾಕಿದ್ದೀನಿ ಅಂದರೆ, ಬ್ಲಿಸ್ ಅಂತ ಹೇಳಿದ್ರೆ ಪೀಸ್ಫುಲ್, ಫುಲ್ ಆಫ್ ಬ್ಲಿಸ್, ಅದಕ್ಕೆ ಬ್ಲಿಸ್ಫುಲ್, FULL. ಸೊ ಮುಂಚೆ ನಂದು ಬೇರೆ ಬೇರೆ ಹೆಸರುಗಳೆಲ್ಲ ಇತ್ತು, 1 2 ಚೇಂಜ್ ಮಾಡಿದ್ದೀನಿ. ಸೊ ನಂದು ಮೇನ್ ಪರ್ಪಸ್, ಈಗ ಆಲ್ಮೋಸ್ಟ್ 3-4 ಇಯರ್ಸಿಂದ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಆ್ಯಸ್ ಎ ಸೈಕಾಲಜಿಸ್ಟ್ ಮತ್ತು ಎಮೋಷ್ನಲ್ ವೆಲ್ಬೀಯಿಂಗ್ ಕೋಚ್ ಮತ್ತು ಎನರ್ಜಿ ಹೀಲರ್. ಓಕೆ, ಇದಾಗಿ ನಾನು ಒಂದು 4 ವರ್ಷದಿಂದ ನಾನು ಆಲ್ಮೋಸ್ಟ್ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಸೊ ನನ್ನ ಮೇನ್ ಗೋಲ್ ಏನಂತ ಹೇಳಿದ್ರೆ, ಸೊ ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಸ್ಟ್ರೆಸ್ ರೆಡ್ಯೂಸ್ ಮಾಡೋದು, ಆಂಗ್ಸೈಟಿ, ಓವರ್ವೆಲ್ಮ್, ಆಮೇಲೆ ಬರ್ನ್ಔಟ್ ಏನಿದೆಯಲ್ಲ ಅದನ್ನೆಲ್ಲ ರೆಡ್ಯೂಸ್ ಮಾಡೋದು. ಸೊ ರೆಡ್ಯೂಸ್ ಮಾಡಿ ಫೈನಲ್ ಗೋಲ್ ಏನಂತ ಹೇಳಿದ್ರೆ ಕಾಮ್ನೆಸ್, ನಮಗೆ ಕಾಮ್ನೆಸ್ ಮತ್ತು ಪೀಸ್ ಆಫ್ ಮೈಂಡ್. ಸೊ ಮೋಸ್ಟ್ಲಿ ನನ್ನ ಕ್ಲೈಂಟ್ಸ್ ಎಲ್ಲ ಏನು
ಏನು ಬೇಕು ಅಂತ ಬರ್ತಾರೆ ನನ್ನ ಹತ್ರ, ಪೀಸ್ ಆಫ್ ಮೈಂಡ್ ಬೇಕು, ಕಾಮ್ನೆಸ್ ನಾನು ಫೀಲ್ ಮಾಡ್ಕೋಬೇಕು ಅಂತಲೇ ಜಾಸ್ತಿ ಜನ ಬರೋದು. ಸೊ ಅದಕ್ಕೆ ಅಂದ್ಕೊಂಡೆ ನಾನು ಫೈನಲಿ, ಸೊ ನಾನು ಎಕ್ಸ್ಪ್ಲೇನ್ ಮಾಡೋದು ಬೇಡ, ನನ್ನ ಏನು ಬ್ರ್ಯಾಂಡ್ ಇದೆಯಲ್ಲ ಅದು ಬ್ಲಿಸ್ಫುಲ್ ಅಂತ ಹೇಳಿದ್ರೆ ಎಲ್ರಿಗೂ ಅದು ಸೆಲ್ಫ್ ಎಕ್ಸ್ಪ್ಲನೇಟರ್, ಅಂದರೆ ಎಲ್ರಿಗೂ ಗೊತ್ತೇ ಆಗುತ್ತೆ. ಬ್ಲಿಸ್ಫುಲ್ ಅಂತ ಹೇಳಿದ್ರೆ ನಾನು ಇಲ್ಲಿ ಹೋದರೆ ನನಗೆ ಪೀಸ್ ಆಫ್ ಮೈಂಡ್ ಮತ್ತು ಕಾಮ್ನೆಸ್ ಸಿಕ್ಕುತ್ತೆ ಅನ್ನೋದು ಅವ್ರಿಗೆ ಗೊತ್ತೇ ಆಗ್ಬಿಡುತ್ತೆ. ಸೊ ಆ ರೀಸನ್ನಿಂದ ನಾನು ಆಮೇಲೆ ಬ್ಲಿಸ್ಫುಲ್ ಅಂತ ಹೆಸರು ಚೇಂಜ್ ಮಾಡಿದೆ. ಇನ್ನೊಂದೇನು ಹೇಳಿದ್ರೆ ನನಗೆ ಇದು ತುಂಬಾ ಇಷ್ಟ, ಬ್ಲಿಸ್ ಅನ್ನೋದು. ಹೇಳಿದ್ರೆ ಕೂಡ ನೀವು ಬ್ಲಿಸ್ ಅಂತ ಹೇಳಿ, ಜಸ್ಟ್ ಬ್ಲಿಸ್ ಅಂತ ಹೇಳಿದ್ರೆ ಕೂಡ ನಿಮಗೆ ಅದು ಒಂದು ಆಲ್ರೆಡಿ ನಿಮಗೆ ಆ ಕಾಮ್ನೆಸ್ ಬರುತ್ತೆ ನಿಮ್ಮ ಒಳಗಡೆ ಹೇಳಬೇಕಾದ್ರೆ. ಸೊ ಇದು ಸಿಂಪಲ್ ರೀಸನ್. ಸೊ ನಾನೆಲ್ಲ ರೀಬ್ರ್ಯಾಂಡ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಹಾಗಾಗಿ ಎಲ್ಲ ಕಡೆನೂ ನಾನು ಇಂಗ್ಲೀಷ್ ಚಾನಲ್ ಒಂದಿದೆ, ಅದಕ್ಕೂ ಇದೇ ಹೆಸರಿಟ್ಟಿದ್ದೀನಿ, ದಿ ಬ್ಲಿಸ್ ಅಂತ, ಬ್ಲಿಸ್ಫುಲ್ ಅಂತ ಇಟ್ಟಿದ್ದೀನಿ. ಇಲ್ಲೂ ಅಷ್ಟೇ ಇನ್ಸ್ಟಾಗ್ರಾಮ್ ಪ್ರೊಫೈಲಲ್ಲಿ ಎಲ್ಲ ಕಡೆನೂ ನಾನು ಎಲ್ಲೆಲ್ಲಿ ನನ್ನದು ಬ್ರ್ಯಾಂಡ್ ರಿಲೇಟೆಡ್ ನನ್ನದು ಅಕೌಂಟ್ಸ್ ಎಲ್ಲ ಕಡೆನೂ ಬ್ಲಿಸ್ಫುಲ್ ಅಂತ ಚೇಂಜ್ ಮಾಡಿದ್ದೀನಿ. ದಿ ಬ್ಲಿಸ್ಫುಲ್ ಯಾಕಂದರೆ ದಿ ಒನ್, ಸೊ ಅಂಡರ್ಲೈನ್ ಮಾಡಿ ಪರ್ಟಿಕ್ಯುಲರ್ ಆಗಿ ಅದಕ್ಕೆ ದಿ ಬ್ಲಿಸ್ಫುಲ್. ಸೊ ಯಾರು ಇದನ್ನು ಮಾಡ್ತೀವೋ ಅದು ನಾವೆಲ್ಲ ಬ್ಲಿಸ್ಫುಲ್ ಅಂತ. ಸೊ ಆಯಿತಾ, ಸೊ ಇದಾಯಿತು, ನಾನು ಚೇಂಜ್ ಮಾಡಿದೆ ಯಾಕೆ ನನ್ನ ಹೆಸರು ಮತ್ತು ಹೆಸರಿನ ರಿಯಲ್ ಮೀನಿಂಗ್. ಸೊ ನೆಕ್ಸ್ಟು ಇದು ಚಾಲೆಂಜ್, ನಾನು ಚಾಲೆಂಜ್ ಸಂಡೇ ಶುರು ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇನ್ನೊಂದೇನಾದರೆ ನಾಳೆ ವ್ಯಾಲೆಂಟೈನ್ಸ್ ಡೇ ಅಲ್ವಾ. ಸೊ 14th February ವ್ಯಾಲೆಂಟೈನ್ಸ್ ಡೇ. ನೀವು ಲೈಕ್ ಸೆಲೆಬ್ರೇಟ್ ಮಾಡ್ತಿರೋ ಇಲ್ಲ ಅದು ಬೇರೆ ಪ್ರಶ್ನೆ, ಬಟ್ ಆಲ್ ಓವರ್ ದಿ ವರ್ಲ್ಡ್ ಎಲ್ಲರೂ ಇದು ಮಾಡ್ತಾರೆ. ಸೊ ವ್ಯಾಲೆಂಟೈನ್ಸ್ ಡೇ ಅಂತಂದು ನಾಳೆ ಚೂಸ್ ಮಾಡಿದಾರಲ್ವಾ, 14ನೇ ತಾರೀಕು. ಸೊ ನಾನು ಇತ್ತೀಚೆಗೆ ಡಿಸೆಂಬರ್ಗೆ ಅನಿಸುತ್ತೆ ನಾನು ಸೆಲ್ಫ್ ಲವ್ ಚಾಲೆಂಜ್ ಮಾಡಿದ್ದೆ. 21 ದಿನಗಳ ಸೆಲ್ಫ್ ಲವ್ ಚಾಲೆಂಜ್ ಮಾಡಿದ್ದೆ. ದಿನ ಒಂದೊಂದು ಪ್ರಾಂಪ್ಟ್ ನಾನು ಇನ್ಬಾಕ್ಸಲ್ಲಿ ಕಳಿಸ್ತಾ ಇದ್ದೆ. ಇಮೇಲಲ್ಲಿ ತುಂಬ ಸಿಂಪಲ್ ಪ್ರಾಂಪ್ಟ್ಸು ನೀವೆಲ್ಲ ಮಾಡಿದರೆ ಸುಮಾರು ಜನ ಜಾಯಿನ್ ಆಗಿದ್ರಿ. ಸೊ ಸೆಲ್ಫ್ ಲವ್ ಚಾಲೆಂಜ್ ಮಾಡಿದ್ದೆ 21 ಡೇಸ್ದು. ಸೊ ಅದೇನು ನಾನು ಪ್ರಾಂಪ್ಟ್ಸ್ ಎಲ್ಲ ಕಳಿಸಿದ್ದೀನಿ ಅದನ್ನೆಲ್ಲ ಕಂಪೈಲ್ ಮಾಡಿ ಒಂದು ಇ ಬುಕ್ ಮಾಡ್ತಿದ್ದೀನಿ ನಾನು. ಓಕೆ, ಒಂದು ಇ ಬುಕ್ ಮಾಡಿ ಅದನ್ನು ನಿಮಗೆಲ್ಲರೂ ನಾಳೆ ಡೌನ್ಲೋಡಿಗೆ ಸಿಗುತ್ತೆ. ನಾಳೆ ನಿಮಗೆ ಡೌನ್ಲೋಡಿಗೆ ಸಿಗುತ್ತೆ, ಲಿಂಕ್ ಶೇರ್ ಮಾಡ್ತೀನಿ. ಸೊ ಈ ವಿಡಿಯೋ ಕೆಳಗಡೆ ಅಥವಾ ಅಫ್ಕೋರ್ಸ್ ಈ ವಿಡಿಯೋ ಕೆಳಗಡೆನೂ ನಾನು ಆ ಲಿಂಕ್ ಶೇರ್ ಮಾಡ್ತೀನಿ. ಹಾಗೆಯೇ ಕಮ್ಯುನಿಟಿ ಪೋಸ್ಟ್ನಲ್ಲಿ ಕೂಡ ಸಪ್ರೇಟಾಗಿ ಒಂದು ಪೋಸ್ಟ್ ಕ್ರಿಯೇಟ್ ಮಾಡಿ ನೀವು ಸೆಲ್ಫ್ ಲವ್ 21 ಡೇಸ್ ಸೆಲ್ಫ್ ಲವ್ ಚಾಲೆಂಜ್ದು ನೀವು ಡೌನ್ಲೋಡ್ ಮಾಡ್ಬೋದು. ಅದರಲ್ಲಿ ಇನ್ನೊಂದು ಏನು ಅಂದರೆ ವಿಶೇಷ ಈ ಸಲದ ನಾನು ಏನು ಮಾಡಿದೆ ಅಂದರೆ, ಸೊ ಆ ಪ್ರಾಂಪ್ಟು ನಾನು ಕನ್ನಡದಲ್ಲೂ ಕೂಡ ಇತ್ತು, ಹಾಗೆ ಇಂಗ್ಲೀಷ್ನಲ್ಲೂ ಕೂಡ ಇತ್ತು. ಸೊ 2 ಲ್ಯಾಂಗ್ವೇಜಸ್ಸಲ್ಲೂ ನಿಮಗೆ ತುಂಬ ಕಂಫರ್ಟಬಲ್ ಆಗಿ ನಿಮಗೆ ಅರ್ಥ ಆಗೋ ಥರ, ನಿಮ್ಗೆ ಯಾವ್ದು ಬೇಕಾದ್ರೂ ನೀವು ಯಾವ ಲ್ಯಾಂಗ್ವೇಜಲ್ಲಾದ್ರೂ ನಿಮಗೆ ಅರ್ಥ ಆಗುತ್ತೆ. ಸೊ ಆ ಪ್ರಾಂಪ್ಟ್ 2 ಲ್ಯಾಂಗ್ವೇಜಸ್ಸಲ್ಲಿ ಬರುತ್ತೆ. ಅದು ಸಿಂಪಲ್ ಇದು ಬುಕ್, ಅದನ್ನು ನಾನು ಶೇರ್ ಮಾಡ್ತಾಯಿದ್ದೀನಿ, ನಾಳೆ ಮಾಡ್ತಾಯಿದ್ದೀನಿ. ಸೊ ಆಲ್ರೆಡಿ ನೀವು ಚಾಲೆಂಜ್ ಮಾಡಿದವ್ರಿಗೆ ಏನಂತ ಹೇಳಿದ್ರೆ ಒಟ್ಟಿಗೆ ಒಂದು ಬುಕ್ ಒಂದೇ ಸಲ ಸಿಕ್ಕುತ್ತೆ. ನೀವಂತ ಹೇಳ್ಬೋದು, ಸೊ ಸೆಲ್ಫ್ ಲವ್ ಏನು ಅಂದರೆ ಅದು ಮಾಡಿದ್ರೆ ಏನು ಯೂಸ್ ಆಗುತ್ತೆ, ಏನು ಬೆನಿಫಿಟ್ ಅಂತ ನಿಮಗೆ ಬರ್ಬೋದು, ಪ್ರಶ್ನೆ ಬರ್ಬೋದು ಮನಸ್ಸಲ್ಲಿ. ಸೊ ಈ ಮ್ಯಾನಿಫೆಸ್ಟೇಷನ್, ಸೊ ನಾವು ಎಷ್ಟು ದಿನದಿಂದ ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಮ್ಯಾನಿಫೆಸ್ಟೇಷನ್ ರಿಲೇಟೆಡ್ ವೀಡಿಯೋಸ್ ಅದನ್ನೇ ನಾವು ಕನ್ಸ್ಯೂಮ್ ಮಾಡ್ತಾ ಇದ್ದೀವಲ್ಲ. ಸೊ ನಿಮ್ಮದು ಈಗ ಇಯರ್ ಶುರು ಆಯಿತು, ನ್ಯೂ ಇಯರ್ ಶುರು ಆಯಿತು 2025. ಸೊ 2025 ಸ್ಟಾರ್ಟ್ ಆಯಿತು. ನಾವು ಸ್ಟಾರ್ಟ್ ಆದ ತಕ್ಷಣ ನಾವೇನು ಮಾಡ್ತೀವಿ, ಹೊಸ ವರ್ಷ ಸ್ಟಾರ್ಟ್ ಆದ ತಕ್ಷಣ ನಮ್ದು ಏನು ಗೋಲ್ಸು, ಡ್ರೀಮ್ಸ್ ಏನು, ಡಿಸೈರ್ಸ್ ಏನು ಅಂದ್ಬಿಟ್ಟು ಈ ವರ್ಷದ ನಾನು ಏನೇನು ಪ್ಲ್ಯಾನ್ಸ್ ತುಂಬ ಎಕ್ಸೈಟ್ ಆಗಿರ್ತೀವಲ್ವ. ನಮ್ಮ ಗೋಲ್ಸ್ ಎಲ್ಲ ಸೆಟ್ ಮಾಡ್ಕೋತೀವಿ, ಪ್ಲ್ಯಾನ್ ಬರ್ಕೋತೀವಿ. ಸೊ ಇದನ್ನು ನಾನು ಅಚೀವ್ ಮಾಡಬೇಕು, ಮ್ಯಾನಿಫೆಸ್ಟ್ ಮಾಡಬೇಕು ಅಂತೆಲ್ಲ ಇರುತ್ತೆ. ಸೊ ಅವೆಲ್ಲದರಲ್ಲಿ ನಾವೇನು ಮರಿತೀವಿ, ನಮ್ಮನ್ನು ನಾವು ಪ್ರಯಾರಿಟಿ ಮಾಡ್ಕೊಳ್ಳೋದನ್ನ ಮರಿತೀವಿ. ಸೊ ನಮ್ಮ ಬಗ್ಗೆ ನಾವು ಕಾಳಜಿ ವಹಿಸ್ಕೊಳ್ಳೋದು, ಕಂಪ್ಯಾಷನ್, ಅದನ್ನು ಮರೆತುಬಿಡ್ತೀವಿ. ಸೆಲ್ಫ್ ಲವ್, ಸೊ ಅದಕ್ಕೇ ನಾವು ಸೆಲ್ಫ್ ಲವ್ ಅಂತೀವಿ. ಸೆಲ್ಫ್ ಲವ್ನ ಏನು ಮಾಡಿಬಿಡ್ತೀವಿ ನಾವು. ಸೊ ನಾನು ಒಂದು ಹೆಣ್ಣಾಗಿ ಹೇಳ್ತೀನಿ, ಸೊ ನಮ್ಮದು ಮದುವೆ ಆಗಿ ಮಕ್ಕಳೆಲ್ಲ ಆಯಿತು ಅಂತ ಹೇಳಿದ್ರೆ, ಸೊ ಮದುವೆ ಆಯಿತು ಅಂದರೆ ತಕ್ಷಣವೇ ಕೂಡ ನಾವು ಎಲ್ಲನೂ ನಮ್ಮ ಬಿಟ್ಟು ಬೇರೆಯವ್ರದ್ದೇ ಶುರು ಮಾಡ್ತೀವಿ. ಸೊ ನಮ್ಮ ಫ್ಯಾಮಿಲಿ, ಓಕೆ, ಎಕ್ಸ್ಟೆಂಡೆಡ್ ಫ್ಯಾಮಿಲಿ, ಹಾಗೆ ಸೊ ನಮ್ಮ ಪೇರೆಂಟ್ಸ್ ಇರ್ಬೋದು, ನಮ್ಮ ಪೇರೆಂಟ್ಸ್ ಇನ್ಲಾಸ್ ಇರ್ಬೋದು. ಸೊ ಇನ್ಲಾಸು ಮತ್ತು ನಮ್ಮ ಹಸ್ಬೆಂಡು, ಮಕ್ಕಳಾದರೆ ಮಕ್ಕಳು, ಸೊ ಅವ್ರದ್ದೆಲ್ಲ ನೋಡ್ಕೊತಾ ಹೋಗ್ತೀವಿ. ಸೊ ಅದ್ರ ಮಧ್ಯೆ ನಾವೇನು ಮಾಡ್ತೀವಿ, ನಮ್ಮನ್ನು ನಾವು ಮರ್ತು ಬಿಡ್ತೀವಿ. ಸೊ ಲಾಸ್ಟಿಗೆ ಇಟ್ಕೋತೀವಿ. ಸೊ ಊಟ ತಿಂಡಿ ಕೂಡ ನಾವು ಮೊದಲು ಅವರಿಗೆ ಕೊಡ್ತೀವಿ. ತುಂಬ ಒಳ್ಳೆಯದು, ಅದು ತುಂಬ ಒಳ್ಳೆಯದು. ಸೊ ಒಂದ್ಸಲ ನಾವು ತಾಯಿ ಆದರೆ ಏನಾಗುತ್ತೆ, ನಮಗೆ ಆ ಅನ್ಕಂಡೀಷ್ನಲ್ ಲವ್ ಅದನ್ನು ನಾವು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ, ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ಕೋತೀವಿ. ನನಗೂ ಅಷ್ಟು, ನನ್ನ ಮಕ್ಕಳು ಅಂದರೆ ನನ್ನ ಪ್ರಪಂಚದಲ್ಲಿ ನಂದು ಒಂದು ಸಣ್ಣ ಇನ್ನರ್ ವರ್ಲ್ಡ್ ಇದೆಯಲ್ಲ, ಅದರಲ್ಲಿ ಫಸ್ಟು ನನ್ನ ಮಕ್ಕಳೇ ಬರೋದು, ಟಚ್ ವುಡ್. ಸೊ ಹಾಗೆ ನಾವು ಬೇರೆಯವ್ರಿಗೆ ಪ್ರಿಫರೆನ್ಸ್ ಕೊಡ್ತೀವಿ ಅಲ್ವಾ. ಹಾಗಾಗಿ ನಮ್ಮ ಸೆಲ್ಫ್ ಲವ್ ನಾವು ರಿಮೈಂಡ್ ಮಾಡ್ಕೋಬೇಕು, ಅದು ಎಷ್ಟು ನ್ಯಾಚುರಲ್, ಆರ್ಗ್ಯಾನಿಕ್ ಆಗಿರುತ್ತೆ.
ಸೊ ನಮ್ಮ ಜೊತೆನೇ ಇದೆ. ನಾವು ನಮ್ಮತನ, ನಮ್ಮ ಪರ್ಸ್ನಾಲಿಟಿ ಎಲ್ಲನೂ, ನಮ್ಮ ಆರೋಗ್ಯ ಇರ್ಬೋದು, ನಮಗೇನು ಬೇಕು ಬೇಡಗಳು ಎಲ್ಲನೂ ನಮ್ಮ ಹತ್ರನೇ ಇದೆ ಅಲ್ವಾ. ಸೊ ಅದನ್ನು ನಾವು ಫೋಕಸ್ ಮಾಡಿ ಅದ್ರ ಕಡೆ ನಾವು ಗಮನ ಕೊಟ್ಟು ಅದನ್ನು ನಾವು ಏನು ನೋಡ್ಕೊಳ್ಳೋದೇ ಇಲ್ಲ. ಸೊ ಅದಕ್ಕೆ ಸೆಲ್ಫ್ ಲವ್ ಇಂಪಾರ್ಟೆಂಟ್. ಅದು ಪ್ಲಸ್ ಇನ್ನೊಂದು ಇನ್ನೂ ಜಾಸ್ತಿ ಇಂಪಾರ್ಟೆಂಟ್. ಯಾಕೆ ಸೆಲ್ಫ್ ಲವ್? ಮ್ಯಾನಿಫೆಸ್ಟೇಷನ್ ಸ್ಟಾರ್ಟ್ಸ್ ವಿತ್ ಸೆಲ್ಫ್ ಲವ್. ಸೊ ಸೆಲ್ಫ್ ಲವ್ ಇಂದನೇ ಮ್ಯಾನಿಫೆಸ್ಟೇಷನ್ ಸ್ಟಾರ್ಟ್ ಆಗೋದು. ಮೊದಲನೇ ಸಿಂಪಲ್ ಇಂಪಾರ್ಟೆಂಟ್ ಮೊದಲನೇ ಸ್ಟೆಪ್ ಏನಂದರೆ, ನಿಮ್ಮನ್ನು ನೀವು ಕಾಳಜಿ ವಹಿಸಿ, ನಿಮಗೆ ನೀವು ಕಂಪ್ಯಾಷನ್ ಕೊಟ್ಟು, ನಿಮಗೋಸ್ಕರ ನೀವು ಏನು ಮಾಡ್ದಲೇ ಹೋದರೆ, ನಿಮ್ಮ ಹೆಲ್ತ್ ಆಗಲಿ, ವೆಲ್ತ್ ಆಗಲಿ, ಏನೇ ಆಗಲಿ, ನಿಮ್ಮ ವಿಷಯಕ್ಕೆ, ನಿಮ್ಮ ವ್ಯಕ್ತಿತ್ವ, ನಿಮ್ಮ ಆಸೆ ಆಕಾಂಕ್ಷೆಗಳು, ನಿಮ್ಮ ವಾಂಟ್ಸ್, ಬೇಕು ಬೇಡಗಳು, ಅದನ್ನೇ ನೀವು ಗಮನ ಹರಿಸಲಿಲ್ಲ ಅಂದರೆ ನಿಮ್ಮ ಲೈಫಲ್ಲಿ ಏನು ಬೇಕು, ನಿಮ್ಗೆ ಹೇಗೆ ಬೇಕು, ನಿಮ್ಮ ಜೀವನ ಏನು ಬೇಕು ಅನ್ನೋದನ್ನು ಹೇಗೆ ನೀವು ಸಾಧಿಸ್ತೀರಾ, ಹೇಗೆ ಮ್ಯಾನಿಫೆಸ್ಟ್ ಮಾಡ್ತೀರಾ ಅಲ್ವಾ. ಹಾಗಾಗಿ ಸೆಲ್ಫ್ ಲವ್ ತುಂಬ ಇಂಪಾರ್ಟೆಂಟ್. ಮ್ಯಾನಿಫೆಸ್ಟೇಷನಲ್ಲಿ ಕೂಡ ಸೆಲ್ಫ್ ಲವ್ ತುಂಬ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾನು ಲಾಸ್ಟ್ ಟೈಮ್ ಮ್ಯಾನಿಫೆಸ್ಟೇಷನ್ 21 ಡೇಸ್, ನಾನು 1 ನಿಮಿಷ ಫೋನ್ ಬಂದು ಇಂಪಾರ್ಟೆಂಟ್ ತಗೊಂಡು ಮಾಡ್ತೀನಿ, ಸಾರಿ. ಪುಟ हाँ हेलो, ओके ओके, कितने देर से आएंगी? अच्छा दोपहर को आएगी। अच्छा ठीक है ओके, हाँ ओके ओके। आई एम सो सॉरी। ಓಕೆ, ಸೊ ಸೆಲ್ಫ್ ಲವ್ ಏನಕ್ಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ನಲ್ಲ, ಸೊ ತುಂಬಾ ಇಂಪಾರ್ಟೆಂಟ್. ಯಾಕೆಂದರೆ ಮ್ಯಾನಿಫೆಸ್ಟೇಷನ್ ಕೂಡ ತುಂಬ ಇಂಪಾರ್ಟೆಂಟ್. ಸಾರಿ, ಸೊ ಅದಕ್ಕೆ ನಾನು ಚಾಲೆಂಜ್ ಮಾಡಿದೆ. ಫಸ್ಟ್ ನಾನು ಮ್ಯಾನಿಫೆಸ್ಟೇಷನ್ ಮಾಡಿದೆ ಅಲ್ವಾ, 28 ದಿನದ ಮ್ಯಾನಿಫೆಸ್ಟೇಷನ್ ಚಾಲೆಂಜ್ ಮಾಡಿದೆ. ಆಮೇಲೆ ಸೆಲ್ಫ್ ಲವ್ ಕೂಡ ಮಾಡಿದೆ 21 ದಿನದ್ದು. ಸೊ ಹಾಗಾಗಿ ನಾನು ಎನಿವೇ ಇದಂತೂ ಇಲ್ಲಿ ಇದ್ದೇ ಇದೆ ಒಟ್ಟಿಗೆ ನಿಮಗೆ ನೋಡಲಿಕ್ಕೆ. ನಿಮಗೆ ಒಂದು ಏನಂತಾರೆ ಪ್ಲೇ ಲಿಸ್ಟ್ ಇದೆ ಯೂಟ್ಯೂಬಲ್ಲಿ, 28 ದಿನಗಳ ಮ್ಯಾನಿಫೆಸ್ಟೇಷನ್, ದಿ ಮ್ಯಾಜಿಕ್ ಮ್ಯಾನಿಫೆಸ್ಟೇಷನ್ ಚಾಲೆಂಜ್ ನಿಮಗೆ ಅದರಲ್ಲಿ ಸಿಗುತ್ತೆ. ಸೊ ನೆಕ್ಸ್ಟ್ ಸೆಲ್ಫ್ ಲವ್, ಅದಕ್ಕೆ ಅಂದ್ಕೊಂಡೆ ನಾನು ಒಂದು ಬುಕ್ ಮಾಡಿದ್ರೆ ಒಟ್ಟಿಗೆ ಒಂದು ಕಡೆ ನಿಮಗೆ 21 ಪ್ರಾಂಪ್ಟ್ ಸಿಕ್ಕುತ್ತೆ. ನೀವು ಇಂಗ್ಲೀಷ್ನಲ್ಲೂ ಕೂಡ ಓದ್ಕೋಬೋದು, ಕನ್ನಡದಲ್ಲೂ ಕೂಡ ಓದ್ಕೋಬೋದು. ಸೊ ಅದಾಯ್ತಾ, ಬುಕ್ ಬಗ್ಗೆ ಆಯಿತು. ನಾಳೆ ನಿಮಗೆ ಸಿಕ್ಕುತ್ತೆ ಅದು ಫ್ರೀ ಡೌನ್ಲೋಡ್ಗೆ. ಓ ಗಾಡ್, ವಾಟ್ ಹ್ಯಾಪೆಂಡ್? ಸೊ ಯೂಟ್ಯೂಬಲ್ಲಿ ಬಂತು, ಸೊ ಡಿಸ್ಕನೆಕ್ಟ್ ಆಗಿತ್ತು. ಸೊ ಅದಾಯಿತು. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ನಾನು ಇನ್ನೊಂದು ಚಾಲೆಂಜ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದು ಮ್ಯಾನಿಫೆಸ್ಟೇಷನ್ ಚಾಲೆಂಜ್. ಸೊ ನಿಮಗೆ ಗೊತ್ತಿರೋ ಹಾಗೆ ಮ್ಯಾನಿಫೆಸ್ಟೇಷನ್ ತುಂಬ ಇಂಪಾರ್ಟೆಂಟ್. ಸೊ ಎಷ್ಟೊಂದು ಜನ ನನಗೆ ಸಕ್ಸಸ್ ಸಿಕ್ಕಲಿಲ್ಲ ಮ್ಯಾನಿಫೆಸ್ಟೇಷನ್ ಮಾಡಿದ್ರೆ ಅಂತ ಹೇಳ್ತಾರೆ. ಏನು ಸಕ್ಸಸ್ಗೆ ಒಂದು ಫಾರ್ಮುಲಾ ಏನು, ಸೀಕ್ರೆಟ್ ಏನು ಮ್ಯಾನಿಫೆಸ್ಟೇಷನ್ ಮಾಡಲಿಕ್ಕೆ ಅಂತ. ಸೊ ನಾನು ಮ್ಯಾನಿಫೆಸ್ಟರ್ ಜನರೇಟರ್ ಅಂತ ಹೇಳಿದ್ರೆ ಇದು ಹ್ಯೂಮನ್ ಡಿಸೈನ್. ನಾನು ಮತ್ತೆ ಮುಂದೆ ಯಾವಾಗಲಾರು ಅದ್ರ ಬಗ್ಗೆ ನಿಮಗೆಲ್ಲ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ನಾನು ಅಂದರೆ ಈ ಮ್ಯಾನಿಜನ್ಗಳು ಏನಿರ್ತಾರೆ ಅಂದರೆ ಹ್ಯೂಮನ್ ಡಿಸೈನ್, ಅದೊಂದು ಪರ್ಸನಾಲಿಟಿ ಟೈಪ್. ಸೊ ಅದು ಹೇಗಿರುತ್ತೆ, ಮ್ಯಾನಿಫೆಸ್ಟಿಂಗ್ ಜನರೇಟರ್ ಆದರೆ ನಿಮಗೆ ನ್ಯಾಚುರಲಿ ನಿಮಗೆ ಅದು ಇದ್ದಿರುತ್ತೆ ಒಳಗಡೆ, ಇನ್ಬೋರ್ನ್ ಕ್ವಾಲಿಟಿ ಇರುತ್ತೆ. ನೀವು ಏನು ಮ್ಯಾನಿಫೆಸ್ಟ್ ಮಾಡಬೇಕು, ಏನು ಮನಸ್ಸು ಮಾಡ್ತೀರೋ ಅದು ನಿಮಗೆ ಖಂಡಿತ ನೀವು ಅಚೀವ್ ಮಾಡ್ತೀರಾ. ಸೊ ಅದು ಒಂದು ಇರುತ್ತೆ. ಸೊ ಅದು ಸುಮಾರು ಜನ, ಮೆಜಾರಿಟಿ ಅಟ್ಲೀಸ್ಟ್ ಒಂದು 35% ಈ ಪ್ರಪಂಚದಲ್ಲಿ ಮ್ಯಾನೇಜನ್ಗಳು. ಓಕೆ, ಯಾಕೆ ಹಿಂಗಾಗ್ತಾ ಇದೆ? ಒಂದು ನಿಮಿಷ, ಇದರಲ್ಲಿ ಯಾಕೋ ಯೂಟ್ಯೂಬಲ್ಲಿ ಪ್ರಾಬ್ಲಮ್ ಆಗ್ತಾಯಿದೆ. ಸೊ ಇದು ಹೊಸ ಫೋನಲ್ಲಿ ನಾನು ಯೂಟ್ಯೂಬ್ ಕನೆಕ್ಟ್ ಮಾಡಿದ್ದೀನಿ. ಸೊ ಇಲ್ಲಿ ಪ್ರಾಬ್ಲಮ್ ಆದರೆ ನಾನು ಇದಕ್ಕೆ ಹೋಗ್ಬೇಕಷ್ಟೆ. ಎನಿವೆ ಬೇಗ ಮುಗಿಸ್ತೀನಿ ನಾನು. ಸೊ ಏನಂತ ಹೇಳಿದ್ರೆ, ಈಗ ಯೂಟ್ಯೂಬಲ್ಲಿ ಐ ಡೋಂಟ್ ನೋ, ನಾನು ಚೆಕ್ ಮಾಡಬೇಕು ಫುಲ್. ಈಗ ಚೆಕ್ ಮಾಡೋಕ್ಕಲ್ಲ, ಲೈವ್ ಇನ್ನೊಂದರಲ್ಲಿ ಇದ್ದೀನಿ. ಸೊ ಮಧ್ಯೆ ಮಧ್ಯೆ ಬ್ರೇಕ್ ಆಗಿರ್ಬೋದು, ಸಾರಿ. ಅದಕ್ಕೆ ಮಧ್ಯೆ ನಿಮಗೆ ಒಂದು ಅರ್ಧ ನಿಮಿಷ ಬ್ರೇಕ್ ಆಗಿರ್ಬೋದು ಯೂಟ್ಯೂಬಲ್ಲಿ ನೋಡೋರಿಗೆ. ಸೊ ಇದಕ್ಕೆ ನಾನು ಮ್ಯಾನಿಫೆಸ್ಟೇಷನ್ದು ತುಂಬ ಇಂಪಾರ್ಟೆಂಟ್. ಓಕೆ, 35% ಜನಗಳು ಮ್ಯಾನಿಜನ್ಗಳು ಅಂದರೆ ಮ್ಯಾನಿಫೆಸ್ಟಿಂಗ್ ಜನರೇಟರ್ಸ್. ಸೊ ಅವರಿಗೆ ನ್ಯಾಚುರಲ್ ಆಗಿ ಅದೊಂದು ಇರುತ್ತೆ. ಇಲ್ಲ ಅಂದರೂ ಕೂಡ ನ್ಯಾಚುರಲ್ ಆಗಿದ್ರು ಅದು ಆಕ್ಸಿಡೆಂಟಲ್ ಅಂತ ಹೇಳ್ತೀವಿ. ನಾವು ಇಂಟೆನ್ಷನಲ್ ಆಗಿ ನಾವು ಮ್ಯಾನಿಫೆಸ್ಟ್ ಮಾಡ್ತಾ ಇರಲ್ಲ. ಸೊ ನಾವು ಇಂಟೆನ್ಷನಲ್ ಆಗಿ ಏನೇನು ನಾವು ಮ್ಯಾನಿಫೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಅವೆಲ್ಲ 100% ಇಂಟೆನ್ಷನ್ ಇಟ್ಕೊಂಡು ಮಾಡಿದ್ರೆ ನಮಗೆ ಸಿಕ್ಕುತ್ತೆ.
ಅದಕ್ಕೆ ಸಿಂಪಲ್ ಸ್ಟೆಪ್ಸ್ ಇದೆ, 7 ಸ್ಟೆಪ್ಸ್ ಇದೆ, 7 ಸ್ಟೆಪ್ಸ್ ಇದೆ. ನಮ್ಮ ಮ್ಯಾನಿಫೆಸ್ಟೇಷನ್, ನಾವು ಏನು ಮ್ಯಾನಿಫೆಸ್ಟೇಷನ್ ಮಾಡ್ತೀವೋ. ಸೊ ನನಗೆ ಒಂದು ಮೊಮೆಂಟ್ ಕೊಡ್ತೀರಾ? ಓಕೆ, ಇದನ್ನು ನಾನು ಯೂಟ್ಯೂಬ್ ಪ್ಲೀಸ್ ಪಾರ್ಡನ್, ಯೂಟ್ಯೂಬು ಇಲ್ಲಿ ಇದಾಗ್ತಾ ಇಲ್ಲ. ನಾನು ಶುರು ಮಾಡ್ತೀನಿ. ಐ ಡೋಂಟ್ ನೋ ಮಾಡೋಕ್ಕಾಗುತ್ತಾ ಇಲ್ಲ ಗೊತ್ತಿಲ್ಲ. ಲ್ಯಾಪ್ಟಾಪಲ್ಲಿ ತಗೋತೀನಿ. ಓ ಪ್ರೈವೇಟ್ ಇದೆಯಾ? ಓ ಗಾಡ್, ಐ ಡೋಂಟ್ ನೋ. ಇಲ್ಲಿ ಪ್ರೈವೇಟ್ ತೋರಿಸ್ತಾ ಇದೆ. ಎನಿವೆ ರೀಕನೆಕ್ಟ್ ಆಗ್ತಿದೆ. ಏನಾಗ್ತಾ ಇದೆ ಗೊತ್ತಾಗ್ತಿಲ್ಲ ಲ್ಯಾಪ್ಟಾಪಲ್ಲಿ. ಇದು ರೀಕನೆಕ್ಟ್ ಒಂದು ನಿಮಿಷ. ಕಸ್ಟಮೈಸೇಷನ್ ಪ್ರೈವೇಟ್ ಏನಕ್ಕಾಯಿತು ಗೊತ್ತಾಗ್ತಿಲ್ಲ. ಓಕೆ, ಪಬ್ಲಿಕ್. ಓಕೆ, ಸೊ ಯೂಟ್ಯೂಬಲ್ಲಿ ಹೀಗೆ ಆಗುತ್ತೆ. ನನಗೆ ಲಾಸ್ಟ್ ಟೈಮ್ ಬಂದಾಗ್ಲೂ ಅದು ಸರಿಯಾಗಿ ಇದು ಮಾಡಲಿಲ್ಲ. ಇನ್ನೂ ಲೈವಲ್ಲಿದ್ದೀನಿ. ಇದು ಹಳೇದು ತೋರಿಸ್ತಾ ಇದೆ. ಏನಿವೆ ನಾನು ಮೊಬೈಲಲ್ಲೇ ಕಂಟಿನ್ಯೂ ಮಾಡ್ತೀನಿ. ಐ ಡೋಂಟ್ ನೋ, ಈಗ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಇನ್ಸ್ಟಾಗ್ರಾಮಲ್ಲಿ ಅಟ್ಲೀಸ್ಟ್ ಅದು ಕಂಟಿನ್ಯೂಸ್ ತೋರಿಸ್ತಾ ಇದೆ. ಸಾರಿ ಅಗೇನ್. ಸೊ ಮ್ಯಾನಿಫೆಸ್ಟೇಷನ್ದು 7 ಸ್ಟೆಪ್ಸ್ ನಾನು ಹೇಳಿದ್ನಲ್ಲ, 7 ಸ್ಟೆಪ್ಸ್, ಸಿಂಪಲ್ ಸ್ಟೆಪ್ಸ್, ಯೂನಿವರ್ಸಲ್ ಸ್ಟೆಪ್ಸ್. ನೀವು ಏನೇ ಮ್ಯಾನಿಫೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅದನ್ನೆಲ್ಲನೂ ನೀವು ಮ್ಯಾನಿಫೆಸ್ಟ್ ಮಾಡ್ಬೋದು ಈ ಸ್ಟೆಪ್ಸಿಂದ. ಅದನ್ನು ನಾನು ಮಾಡ್ತಾಯಿದ್ದೀನಿ. ಅದನ್ನು ನಾನು ಒಂದೇ ಹಾಕಿ ಬಿಟ್ಬಿಡ್ಬೋದಿತ್ತು, ಬಟ್ ನಾನು ಪ್ರತಿದಿನ ಒಂದೊಂದು ಏನಕ್ಕೆ ಕೊಡ್ತೀನಿ. ನೀವು ಆ್ಯಕ್ಚುಲ್ ಆಗಿ ಅದನ್ನು ನೀವು ಮಾಡಬೇಕು. ಓಕೆ, ಸೊ ಮಾಡಿದರೆ ನಿಮಗೆ ಎಕ್ಸ್ಪೀರಿಯೆನ್ಸ್ ಮಾಡ್ಕೋಬೋದು. ಯೂಶ್ವಲಿ ಏನಾಗುತ್ತೆ, ನಮ್ಗೆ ಏನಾದ್ರು ಒಂದು ಒಟ್ಟಿಗೆ ಸಿಕ್ಬಿಡ್ತು ಅಂದರೆ ನಾವೇನು ಮಾಡ್ತೀವಿ, ಹಾಗೆ ನಾವು ನೋಡ್ತೀವಿ. ಒಂದೆರಡು ಸ್ವಲ್ಪ ಒಂದು ಬುಕ್, ಸಪೋಸ್ ಒಂದು ಬುಕ್ ಎಲ್ಲ ಇದೆ 100 ಪೇಜಸ್ದು, ಒಂದು 4 ಪೇಜ್ ಓದ್ತೀವಿ, ಆಮೇಲೆ ಓದ್ತೀನಿ ಅಂತ ಬಿಟ್ಬಿಡ್ತೀವಿ. ಅದೇ ದಿನ ನಿಮಗೆ 5 ಪೇಜ್ ನಿಮಗೆ ಸಿಕ್ಕು, 5 ಪೇಜ್ ಓದಬೇಕು ಅಂತ ಹೇಳಿದ್ರೆ ಓದ್ತೀರಾ ಅಲ್ವಾ? ಸೊ ಹಾಗಾಗಿ ಇದನ್ನು ನಾನು ಚಾಲೆಂಜ್ ಆಗಿ ಮಾಡೋದು. ಸೊ ಇದು 7 ದಿನದ ಚಾಲೆಂಜ್. ಇದನ್ನು ನಾನು ವಾಟ್ಸಪ್ ಪ್ರೈವೇಟ್ ಗ್ರೂಪಲ್ಲಿ ಮಾಡ್ತಾ ಇದ್ದೀನಿ. ಓಕೆ, ಸೊ ಲಾಸ್ಟ್ ಟೈಮ್ ನಾನು ಇಮೇಲಲ್ಲಿ ಕಳಿಸಿದ್ದೆ. ನನಗನ್ನಿಸ್ತು ಗ್ರೂಪಲ್ಲಾದರೆ ಒಂದು ಕಲೆಕ್ಟಿವ್ ಎನರ್ಜಿ ಇದೆ. ಸೊ ಹಾಗಾಗಿ ಕಲೆಕ್ಟಿವ್ ಎನರ್ಜಿಯಿಂದ ಚೆನ್ನಾಗಿ ನಿಮಗೆ ಅದೊಂದು ಎನರ್ಜಿ ಸಿಗುತ್ತೆ. ಅದರಿಂದ ನಿಮಗೆ ಇನ್ಸ್ಪಿರೇಷನ್ ಸಿಗುತ್ತೆ, ಹಾಗೆ ನಿಮಗೆ ಮೋಟಿವೇಶನ್, ಆಮೇಲೆ ಅಕೌಂಟಬಿಲಿಟಿ ಕೂಡ ಇರುತ್ತೆ. ಸಿಂಪಲ್ ಸ್ಟೆಪ್ಸ್. ಇದೇನಂತ ಹೇಳಿದ್ರೆ ಪ್ರತಿದಿನ ನಾನು ಏನು ಮಾಡಬೇಕು ಅನ್ನೋದನ್ನು ನಾನು ವಾಯ್ಸ್ ರೆಕಾರ್ಡ್ ಮಾಡಿ ವಿಡಿಯೋ ಹಾಕ್ತೀನಿ, ಅದರ ಲಿಂಕ್ ಕಳಿಸ್ತೀನಿ ನಿಮಗೆ. ಸೊ ಅದನ್ನು ನೀವು ಮಾಡಬೇಕು. ಸೊ ನೀವು ಯಾವುದಾದ್ರೂ ಒಂದು ಮ್ಯಾನಿಫೆಸ್ಟ್ ಮಾಡಲಿಕ್ಕೆ ಎನಿಥಿಂಗ್, ಯಾವುದಾದ್ರೂ ಒಂದು ನಿಮಗೆ ಏನು ಬೇಕು, ನಿಮ್ಮ ಡ್ರೀಮ್ ಅಥವಾ ಡಿಸೈರ್ನ ನೀವು ಚೂಸ್ ಮಾಡಬೇಕು, ಆಮೇಲೆ ಮಾಡಬೇಕು. ಸೊ ಇಡೀ ದಿನ ಇರುತ್ತಷ್ಟೆ. ಆಮೇಲೆ ನಿಮ್ಗೆ ಅಫ್ಕೋರ್ಸ್ 7 ದಿನದ್ದು ಒಟ್ಟಿಗೆ ನಿಮಗೆ ಸಿಗುತ್ತೆ. ಯಾವಾಗಲಾದ್ರೂ ಮತ್ತೆ ಹೋಗಿ ಮತ್ತೆ ನೋಡಬಹುದು. ಸೊ ಇದು ಚಾಲೆಂಜ್ದು. ಅದು ನಾನು ಈಗ ವಾಟ್ಸಪ್ ಗ್ರೂಪಲ್ಲಿ ಮಾಡ್ತಿದ್ದೀನಿ. ಅದನ್ನು ನೆಕ್ಸ್ಟ್ ಸಂಡೇಯಿಂದ ಶುರು ಮಾಡ್ತೀನಿ. ಆಲ್ರೆಡಿ ಒಂದಿಷ್ಟು ಜನ ನೀವು ಜಾಯಿನ್ ಆಗಿರೋ, ಥ್ಯಾಂಕ್ ಯು ಸೋ ಮಚ್ ಜಾಯಿನ್ ಆಗಿರೋರಿಗೆ. ಹಾಗೆ ನೆಕ್ಸ್ಟ್ ಪ್ಲೀಸ್ ಜಾಯಿನ್ ಆಗಿ. ಆಮೇಲೆ ನಿಮ್ಮ ಫ್ರೆಂಡ್ಸ್ ಮತ್ತು ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಮ್ಯಾನಿಫೆಸ್ಟೇಷನ್ ರಿಲೇಟೆಡ್ ಇದ್ರ ಬಗ್ಗೆ ಅಂತೆಲ್ಲ, ಅದನ್ನೆಲ್ಲ ಪ್ಲೀಸ್ ನೀವು ಶೇರ್ ಮಾಡಿ. ಸೊ ಓಕೆ, ಎಂಡ್ ಒಂದು ಮೂಮೆಂಟ್, ನಾನು ಶುರು ಮಾಡ್ತೀನಿ ಇದನ್ನ. ಓಕೆ, ಯೂಟ್ಯೂಬಲ್ಲಿ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ, ಹಾಗಾಗಿ ಓಕೆ ಗೋ ಲೈವ್. ಇದೇನು ಮೊಬೈಲ್ ಪ್ರಾಬ್ಲಮ್ಮ ಏನೋ ಗೊತ್ತಿಲ್ಲ. ಸೊ ಮತ್ತೆ ಲೈವ್ ಮಾಡ್ತಾ ಇದ್ದೀನಿ ಯೂಟ್ಯೂಬ್ನಲ್ಲಿ ನೋಡಿರೋರಿಗೆ. ಸಾರಿ ಫಾರ್ ದಿ ಇನ್ಕನ್ವೀನಿಯನ್ಸ್. ಮಧ್ಯೆ ಡಿಸ್ಕನೆಕ್ಟ್ ಆಗ್ತಿತ್ತು ಯೂಟ್ಯೂಬಲ್ಲಿ, ಹಾಗಾಗಿ ನಾನು ಮತ್ತೆ ಎಂಡ್ ಮಾಡಿ ಹೊಸ ಇದನ್ನು ಮಾಡ್ತಾ ಇದ್ದೀನಿ ಲೈವ್. ಸೊ ನಾನು ಚಾಲೆಂಜ್ ಬಗ್ಗೆ ಹೇಳ್ತಿದ್ದೀನಿ ಈಗ. ಮ್ಯಾನಿಫೆಸ್ಟೇಷನ್ 7 ಸ್ಟೆಪ್ಸ್ ಮ್ಯಾನಿಫೆಸ್ಟೇಷನ್ ಚಾಲೆಂಜ್ ಏನಿದೆ, ಫ್ರೀ ಚಾಲೆಂಜ್, ಅದು ವಾಟ್ಸಪ್ ಗ್ರೂಪಲ್ಲಿ ಮಾಡ್ತಾ ಇದ್ದೀನಿ. ಅದ್ರ ಲಿಂಕ್ ನಾನು ಇಲ್ಲಿ ಈ ವಿಡಿಯೋ ಕೆಳಗಡೆ ನಾನು ಶೇರ್ ಮಾಡ್ತೀನಿ. ಸೊ ಪ್ಲೀಸ್ ಎಷ್ಟು ಜನಗಳಿಗೆ ಸಾಧ್ಯ ಅಷ್ಟು ಜನಗಳಿಗೆ ನೀವು ಇದನ್ನು ಶೇರ್ ಮಾಡಿ ಲಿಂಕ್, ಯಾಕಂದರೆ ಇದು ಫ್ರೀ ಚಾಲೆಂಜ್. ಹಾಗೆ ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ಸ್. ನಾನು ಹೇಳಿದ್ನಲ್ಲ, ಅದನ್ನು ನಾವು ಸ್ಟೆಪ್ಸ್ ಫಾಲೋ ಮಾಡಿದ್ರೆ 100% ನಿಮಗೆ ಸಕ್ಸಸ್ ಗ್ಯಾರಂಟಿ ಸಿಗುತ್ತೆ. ಸೊ ಅದು ಚಾಲೆಂಜ್. ಓಕೆ, ಆ ಚಾಲೆಂಜ್ ದಿನ ಒಂದೊಂದು ಹಾಕ್ತೀನಿ. ಅದು ಸೋಮವಾರದಿಂದ ದಿನ ಒಂದೊಂದು ನಿಮಗೆ ಚಾಲೆಂಜ್, ಈ ಸ್ಟೆಪ್ ದಿನ ಒಂದೊಂದು ಸ್ಟೆಪ್ ಸಿಗುತ್ತೆ ಏನು ಮಾಡಬೇಕು ಅಂತ. ಸೊ ಸೋಮವಾರ 23ರಿಂದ ಸ್ಟಾರ್ಟ್ ಆಗುತ್ತೆ. ಬಟ್ ಅದಕ್ಕಿಂತ ಮುಂಚೆ ನಾನು ಒಂದಿಷ್ಟು ಪ್ರೀ ಚಾಲೆಂಜ್ ಒಂದಿಷ್ಟು ಹೇಳ್ತೀನಿ. ನಿಮ್ಮದು ಒಂಥರ ಫನ್ ಆ್ಯಕ್ಟಿವಿಟೀಸ್ ಇರುತ್ತೆ, ಅದನ್ನು ಮಾಡಬಹುದು. ಆಮೇಲೆ ಇದೆಲ್ಲ ಕನ್ನಡದಲ್ಲಿರುತ್ತೆ. ಓಕೆ,
ಸೊ ನೆನಪಿರಲಿ, ನೀವು ಲಿಂಕ್ ಶೇರ್ ಮಾಡೋದಾದರೆ ಕನ್ನಡ ಗೊತ್ತಿರೋರ್ಗಷ್ಟೇ ಶೇರ್ ಮಾಡಿ. ಯಾಕಂದರೆ ನಾನು ಇಂಗ್ಲೀಷ್ನಲ್ಲಿ ಮಾಡ್ತಾ ಇಲ್ಲ ಇದನ್ನು, ನಾನು ಪ್ಯೂರ್ಲಿ ಕನ್ನಡದಲ್ಲಿ ಮಾಡ್ತಾ ಇದ್ದೀನಿ. ಸೊ ಇದಾಯಿತು ಮ್ಯಾನಿಫೆಸ್ಟೇಷನ್ ಚಾಲೆಂಜ್ ಬಗ್ಗೆ ಆಯಿತು. ಸೊ ಇದು ನಾನು 23ರಿಂದ ಮಾಡ್ತಾ ಇದ್ದೀನಿ. 2-3 ದಿನ ಮುಂಚೆನೇ ನಾನು ಸ್ಟಾರ್ಟ್ ಮಾಡ್ತೀನಿ ಇದನ್ನು. ಓಕೆ, ಸೊ ಕೆಲವೊಂದು ಫನ್ ಆ್ಯಕ್ಟಿವಿಟೀಸ್, ಅದು ಏನಂತ ನಿಮ್ಮ ಮಸಲ್ ಅಂತೀವಲ್ಲ, ಮ್ಯಾನಿಫೆಸ್ಟೇಷನ್ ಮಸಲ್ ಡೆವಲಪ್ ಆಗೋಕ್ಕೆ ಆ 2-3 ಆ್ಯಕ್ಟಿವಿಟೀಸ್ ನಾನು ಏನು ಮಾಡಿಸ್ತೀನೋ ಅದು ತುಂಬ ಇಂಪಾರ್ಟೆಂಟ್. ಸೊ ಹಾಗಾಗಿ ಸಂಡೇ ತನಕ ಕಾಯಬೇಡಿ, ಅವತ್ತು ಶುರು ಆಗುತ್ತೆ ಅಂತ ಮುಂಚೆನೇ ಜಾಯಿನ್ ಆಗಿ, ಯಾಕಂದರೆ ಇದು ಮುಂಚೆಯಿಂದನೇ ಸ್ಟಾರ್ಟ್ ಆಗುತ್ತೆ. ಸೊ ಅದಾಯಿತು, ಅದು ಆಯಿತು, ಇದೂ ಆಯ್ತಲ್ಲ, ಸೆಲ್ಫ್ ಲವ್ದು ಆಯಿತು. ಲಿಂಕ್ಸ್ ಎಲ್ಲ ನಾನು ಇದರಲ್ಲಿ ಈ ವಿಡಿಯೋ ಕೆಳಗಡೆ ಹಾಕ್ತೀನಿ. ಹಾಗೆಯೇ ಕಮ್ಯುನಿಟಿ ಪೋಸ್ಟ್, ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟಲ್ಲಿ ಕೂಡ ನಾನು ಈ ಲಿಂಕ್ಸ್ ಹಾಕ್ತೀನಿ. ಒಂದು ನಾಳೆ ನಿಮ್ಮ ಬುಕ್ ಲಿಂಕ್ ಹಾಕ್ತೀನಿ, ಹಾಗೆಯೇ ಇದ್ರ ಲಿಂಕ್ ಇವತ್ತೇ ಹಾಕ್ತೀನಿ, ಇದು ಜಾಯಿನ್ ಆಗೋದಕ್ಕೆ ವಾಟ್ಸಪ್ ಗ್ರೂಪು ಲಿಂಕ್ ಹಾಕ್ತೀನಿ. ಸೊ ಇಷ್ಟೆಲ್ಲ ಆಯಿತಾ? ಓಕೆ. ಸೊ ತುಂಬಾ ಯೂಟ್ಯೂಬ್ನಲ್ಲಿ ಎಸ್ಪೆಷಲಿ ತುಂಬಾ ಡಿಸ್ಟರ್ಬೆನ್ಸಸ್ ಆಯಿತು, ಯಾಕೆ ಅಂತ ಗೊತ್ತಿಲ್ಲ. ಸೊ ಈಗ ನಾನು ಹೇಳಿದಾಗೆ ನಾನು ಈ ಕಾರ್ಡ್ಸ್ ಪಿಕ್ ಮಾಡ್ತೀನಿ. ನಿಮಗೆ ಯಾರು ನೋಡ್ತಾ ಇದ್ದೀರಾ ನನಗೆ ಏನೂ ಗೊತ್ತಾಗ್ತಿಲ್ಲ, ಇಲ್ಲೂ ಅಷ್ಟೇ. ಸೊ ಯಾರು ನೋಡ್ತಿದ್ದೀರಾ ನೀವು ಪ್ಲೀಸ್ ಯಾವುದನ್ನ ಅಂತ ನೀವು ಚಾಟ್ನಲ್ಲಿ ಹೇಳಿದ್ರೆ ನಾನು ಅದರಲ್ಲಿ ಪಿಕ್ ಮಾಡ್ತೀನಿ. ಒಂದು, ಸೊ ಇದು ಓಕೆ, ಹಾರ್ಟ್ಸ್ ಹಿಡನ್ ಸೀಕ್ರೆಟ್ಸ್, ಇದು ಒರಾಕಲ್ ಕಾರ್ಡ್ ಒಂದಿದು. ಆಮೇಲೆ ಎರಡನೇದು ಸೆಲ್ಫ್ ಕೇರ್ ರಿಮೈಂಡರ್ ಕಾರ್ಡ್ಸ್. ಸೊ ಇದು ಓಕೆ, ಇದು ಉಲ್ಟಾ ಕಾಣಿಸ್ತಿದೆಯಾ ಐಡಿಯಾ ಇಲ್ಲ ನನಗೆ. ಸೊ ಮೂರನೇದು ಟ್ರಾನ್ಸ್ಫಾರ್ಮೇಷನ್ದು ಕಾರ್ಡು, ವರ್ಡ್ಸ್ ಆಫ್ ಪವರ್ ಅಂದ್ಬಿಟ್ಟು. ಸೊ ನೀವು ಯಾವ್ದು ಬೇಕು ಅಂತ ಹೇಳಿದ್ರೆ ಅದನ್ನು ನಾನು ಪಿಕ್ ಮಾಡ್ತೀನಿ. ಓಕೆ, ಪಿಕ್ ಮಾಡಿ ನಿಮಗೆ ಅದೇ ಮೆಸೇಜ್ ನಿಮಗೆ. ಓಕೆ, ಸೊ ಈಗ ಚಾಟ್ ಇಲ್ಲೂ ಕಾಣಿಸ್ತಾ ಇದೆ. ಚಾಟ್ ಇಲ್ಲೂ ಕಾಣಿಸುತ್ತೆ ಅನಿಸುತ್ತೆ ಬಂದರೆ. ಓಕೆ, ಯಾ ರೈಟ್. ಸೊ ಪ್ಲೀಸ್ ಹೇಳಿ ಯಾರಿಗೆ. ಓಕೆ, ಇದು ಹಳೇದೇ ಬರ್ತಾ ಇದೆ. ಓಕೆ, ಇಲ್ಲಿ ಲೈವ್ ಆಗಿದೆ. ಓಕೆ, ಇಲ್ಲಿ ಲೈವ್ ಆಗಿದೆ. ಎಸ್. ಸೊ ಐ ಥಿಂಕ್ ಇಲ್ಲಿ ಲೈವ್ ಚಾಟ್ ಓಪನ್ ಪ್ಯಾನಲ್ ಕಾಣಿಸುತ್ತೆ ಅನಿಸುತ್ತೆ. ಸೊ ಲೈವ್ ಚಾಟ್ ಇಲ್ಲಿ ಕಾಣಿಸುತ್ತೆ. ಹಾಂ ಓಕೆ. ಹಾಯ್, ಹಲೋ ಸೌಮ್ಯ ಯೂಟ್ಯೂಬಲ್ಲಿ. ಸೊ ನಿಮ್ಗೆ ಯಾವುದು ಬೇಕು ಇಲ್ಲಿ ಕಾಣಿಸ್ತಾ ಇದೆ ನನಗೆ ಚಾಟು. ಸೊ ನೀವು ಡಿಸೈಡ್ ಮಾಡಿ ಹೇಳಿ. 3 ಇದೆ. ಸೊ ಮೀನ್ ವೈಲ್ ಇಲ್ಲೂ ಇನ್ಸ್ಟಾಗ್ರಾಮಲ್ಲೂ ನೀವು ಹೇಳಿ. ಸೊ ನಾನೇನು ಮಾಡ್ತೀನಿ, ಎಲ್ಲರಿಗೂ ಸೇರಿಬಿಟ್ಟು ಇದು ಇದೆಯಲ್ಲ ಇದರದ್ದು ಮಾಡ್ತೀನಿ. ಏನಾದರೂ ಹಾರ್ಟ್ಸ್ ಹಿಡನ್ ಸೀಕ್ರೆಟ್ಸಿಂದು ಒಂದು ನಾನು ತೆಗಿತೀನಿ. ಎಲ್ರಿಗೂ ಸೇರಿಬಿಟ್ಟು ಇದನ್ನು ಕಾರ್ಡ್ ಪಿಕ್ ಮಾಡ್ತೀನಿ. ಓಕೆ, ಸೊ ಈ ಮೆಸೇಜು ಎಲ್ರಿಗೂ, ಯಾರ್ಯಾರು ನೋಡ್ತಿದ್ದೀರ ಈಗ ಅವರಿಗೆ, ಪ್ಲಸ್ ಮುಂದೆ ಯಾರು ನೋಡ್ತಾರೋ ಅವರಿಗೆ. ಸೊ 2 ಕಾರ್ಡ್ಸ್ ಬಂತು ಇದು. ಸೊ ಐ ಡೋಂಟ್ ನೋ ಯಾಕೆ ಬಂತು ಅಂತ. ಸೊ ಎಲ್ರಿಗೂ ಈ ಕಾರ್ಡ್ ಉಲ್ಟಾ ಇದೆಯಾ, ನಿಮಗೆ ಸೀದಾ ಕಾಣಿಸ್ತಿರ್ಬೋದು ಅಂದ್ಕೊಂಡಿದ್ದೀನಿ. ಇಲ್ಲಿ ನೋಡಿ. ಓಕೆ, ಒಂದು ಕನ್ಫೆಷನ್ಸ್ ಬಂದಿದೆ. ಕನ್ಫೆಷನ್ಸ್, ಅನ್ವೇಲಿಂಗ್, ಕಮಿಂಗ್ ಕ್ಲೀನ್ ಮೆಸೇಜಸ್. ಸೊ ಯಾರಿಗಿದು ಅಂತ ಐಡಿಯಾ ಇಲ್ಲ. ಯಾರಾದರೂ ಕನ್ಫೆಷನ್ಸ್ ಏನಾದರೂ ಮಾಡಬೇಕಿದ್ರೆ, ಸೊ ನಿಮಗೂ ಕೂಡ ಆಯಿತು, ಬೇರೆಯವ್ರ ಬಗ್ಗೆನೂ ಇರೋದಿದ್ರೆ, ಸೊ ನೀವು ಕೂಡ ಕನ್ಫೆಷನ್ಸ್ ಏನಾರು ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಳ್ಳಿ. ಕಮ್ ಕ್ಲೀನ್, ಏನಾದರೂ ನಿಮಗೆ ಕೆಲವೊಂದು ಸಲ ಏನಾಗುತ್ತೆ, ಕನ್ಫ್ಯೂಷನ್ಸ್ ಇರುತ್ತೆ ಅಥವಾ ಡೌಟ್ಸ್ ಇರುತ್ತೆ. ನಾನು ಕನ್ಫೆಷನ್ ಅಂದರೆ ಏನಾದ್ರು ನನ್ನ ಬಗ್ಗೆ ಹೇಳ್ಕೊಂಡ್ರೆ ಗೊತ್ತಿಲ್ಲ ಎದುರುಗಡೆಯವ್ರು ಹೇಗೆ ತಗೋತಾರೆ ಅಂತ, ಅದೆಲ್ಲ ಯೋಚನೆ ಮಾಡಬೇಡಿ. ನಿಮ್ಗೆ ಏನಿದೆ, ನಿಮ್ಮ ಟ್ರೂತ್, ನಿಮ್ಮ ರಿಯಾಲಿಟಿ ಏನಿದೆ, ನಿಮ್ಮ ಯಾರಿಗೆ ಹೇಳಬೇಕು ಅಂತಿದೆಯೋ ಅವ್ರಿಗೆ ಹೇಳಿ. ಹಾಗೆಯೇ ನೀವು ಪ್ರೊಜೆಕ್ಟ್ ಮಾಡೋದಾದರೆ ನಿಮ್ಮ ರಿಯಲ್ ಸೆಲ್ಫ್, ನಾನು ಹೇಗಿದ್ದೀನೋ ಹಾಗೆ ನನ್ನ ಪ್ರಪಂಚಕ್ಕೆ, ಹೊರ ಪ್ರಪಂಚಕ್ಕೆ ತೋರಿಸ್ಬೇಕು ಅಂದರೆ ತೋರಿಸಿ. ಸೊ ಇದು ಬಂದಿದೆ. ಇದೊಂದು ಬಂದಿದೆ, ಇದು ಸೀಕ್ರೆಟ್ಸ್ ಅಲ್ವಾ, ಹಿಡನ್ ಸೀಕ್ರೆಟ್ಸ್, ಅದಕ್ಕೆ ಈ ಥರ ಬರ್ತಾ ಇದೆ, ಡಾರ್ಕ್ ಮೆಸೇಜಸ್. ಇನ್ನೊಂದು ಕಾನ್ಫ್ಲಿಕ್ಟ್, ಕ್ಲಾಶಿಂಗ್ ಡಿಫರೆನ್ಸಸ್, ಇನ್ಕಂಪ್ಯಾಟಿಬಿಲಿಟಿ. ಸೊ ಯಾರಿಗಾದರೂ ಇದಿದ್ರೆ, ಐ ಡೋಂಟ್ ನೋ, ಯಾರಿಗಾರು ಇದು ಮೆಸೇಜ್ ರೈಟ್ ಮೆಸೇಜ್ ಆಗಿರ್ಬೋದು. ಕ್ಲಾಶಸ್ಸು, ಡಿಫ್ರೆನ್ಸಸ್ ಏನಾದ್ರು ಇನ್ಕಂಪ್ಯಾಟಿಬಿಲಿಟಿ ಇದೆ ಅದನ್ನ ಅಡ್ರೆಸ್ ಮಾಡಿ. ಓಕೆ, ಪ್ಲೀಸ್ ಅಡ್ರೆಸ್ ಮಾಡಿ.
ಸೊ ನಾನೀಗ ತುಂಬಾ ನನಗಿಷ್ಟ, ಬ್ಯೂಟಿಫುಲ್ ಆಗಿದೆ ಇದು. ಸೆಲ್ಫ್ ಕೇರ್ ರಿಮೈಂಡರ್, ಇದನ್ನು ನಾನು ಮಾಡ್ತೀನಿ. ಇದು ಎಲ್ರಿಗೂ ಮತ್ತೆ, ಸೊ ಈಗ ನೋಡ್ತಾ ಇರೋರು ಮತ್ತು ಇನ್ನು ಯಾವಾಗ ನೋಡಿದವ್ರಿಗೂ ಇದು ಯಾವಾಗಲೂ ಮೆಸೇಜು ಹಿಂಗಾಗುತ್ತೆ. ಸೊ ಎಷ್ಟು ಚೆನ್ನಾಗಿದೆ ಅಂದರೆ ಇದು ನನಗೆ ಇಷ್ಟ. ಅಂದರೆ ಇದು ಡಿಸೈನ್ಸು ತುಂಬಾ ಬ್ಯೂಟಿಫುಲ್ ಆಗಿದೆ ಅಂದರೆ ಅಲ್ವಾ, ಎಷ್ಟು ಚೆನ್ನಾಗಿದೆ ನೋಡಿ ಅಲ್ವಾ. ಸೊ ನನಗೆ ತುಂಬ ಇಷ್ಟ ಆಯ್ತು ಇದು. ಇನ್ನೊಂದು ಇದು ಬರ್ಡ್ಸ್, ಇದು ನೋಡಿ ಈ ಫೆದರ್ಸು, ಇದು ಚೆನ್ನಾಗಿದೆ ಅಲ್ಲ. ಸೊ ಎಲ್ಲನೂ ತುಂಬ ಚೆನ್ನಾಗಿದೆ ಇದ್ರ ಡಿಸೈನ್ಸ್. ಓಕೆ, ಸೊ ಇದು ಅಷ್ಟೇ ಮಿರರು. ಓಕೆ, ಇದ್ರದ್ದು ನಾನು ಸೆಲೆಕ್ಟ್ ಮಾಡ್ತೀನಿ, ಪಿಕ್ ಮಾಡ್ತೀನಿ. ಓಕೆ, ಸೊ ಇದು ಮೆಸೇಜು ಯಾರ್ಯಾರು ಈಗ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ. ಹಾಗೇ ಮುಂದೆ ಇದನ್ನು ಲೈವ್ ಯಾರು ನೋಡ್ತೀವಿ ಅವ್ರಿಗೆ. ಸೊ ಏನು ಮೆಸೇಜು. ಸೊ ಮೀನ್ ವೈಲ್ ನಿಮ್ಗೆಲ್ಲರಿಗೂ ಗೊತ್ತಿರಬೇಕು, ಹಾಕಿದ್ದೀನಿ ಅನಿಸುತ್ತೆ, ನಂದು ಡಿಸ್ಕ್ರಿಪ್ಷನಲ್ಲಿ ಹಾಕ್ತಾ ಇರ್ತೀನಿ. ನಾನು ಮೆಡಿಟೇಷನ್ಸ್ ಮಾಡ್ತಾಯಿದ್ದೀನಿ. ಸೊ ಒಂದು ವೀಕ್ಲಿ ಮೆಡಿಟೇಷನ್ ಇರುತ್ತೆ, ಆಮೇಲೆ ಇನ್ನೊಂದು ಡೈಲಿ ಮೆಡಿಟೇಷನ್. ಸೊ ಡೈಲಿ ಮೆಡಿಟೇಷನಲ್ಲಿ ಸಿಂಪಲ್ ಮೆಡಿಟೇಷನ್ಸ್ ಮಾಡಿಸ್ತೀನಿ, ಆಮೇಲೆ ಲಾಸ್ಟಿಗೆ ಫೀಡ್ಬ್ಯಾಕ್ ಹೇಳಬೇಕು ನೀವು. ಸೊ ವೀಕ್ಲಿ ಮೆಡಿಟೇಷನಲ್ಲಿ ಏನಿರುತ್ತೆ, ಓಕೆ ಒಂದು ಮೆಸೇಜು, ರಿಲೀಸ್ ಎವ್ರಿಥಿಂಗ್ ದ್ಯಾಟ್ ಡಸ್ ನಾಟ್ ಸರ್ವ್ ಯು. ಸೊ ಇವತ್ತು ರಿಲೀಸ್ ಮಾಡೋದು ಎಲ್ಲ ಮೋಸ್ಟ್ಲಿ ಇಲ್ಲಿ ನನಗೇನೋ ಉಲ್ಟಾ ಕಾಣಿಸ್ತಿದೆ, ನಿಮಗೆ ಸೀದಾ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ. ಸೊ ನಾನೇನು ಮಾಡ್ತೀನಿ, ಯಾವ್ದ್ಯಾವುದು ಬಂದಿದೆ ಕಾರ್ಡು ಅದನ್ನು ನಾನು ಫೋಟೋ ತೆಗೆದ್ಬಿಟ್ಟು ಪೋಸ್ಟ್ ಮಾಡ್ತೀನಿ. ಯೂಟ್ಯೂಬಲ್ಲಿ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕ್ತೀನಿ, ಯಾಕಂದರೆ ನನಗೆ ಅನಿಸುತ್ತೆ ಈ ಮೆಸೇಜ್ ಇದರಲ್ಲಿ ಕಾಮೆಂಟಲ್ಲಿ ಮಾಡೋಕ್ಕಾಗಲ್ಲ. ಯೂಟ್ಯೂಬಲ್ಲಿ ನಾನು ಕಮ್ಯುನಿಟಿ ಪೋಸ್ಟ್ಗಳಲ್ಲಿ ಈ ಫೋಟೋ ಹಾಕ್ತೀನಿ, ಯಾವ್ದು ಕಾರ್ಡ್ಸ್ ತೆಗೆದಿದ್ದೀನಿ. ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಈಸಿ ಪೋಸ್ಟ್ ಮಾಡಿ ಹಾಕ್ತೀನಿ. ಓಕೆ, ಸೊ ನಾನೇನು ಹೇಳ್ತಾ ಇದ್ದೆ ಅಂದರೆ, ಸೊ ಮೆಡಿಟೇಷನ್ಸ್ ವೀಕ್ಲಿ ಮೆಡಿಟೇಷನಲ್ಲಿ ನಾನು ಕಾಂಬಿನೇಷನ್ ಅದನ್ನು ನಾನು ಹಾಕ್ತೀನಿ. ಸೊ ಅದರಲ್ಲಿ ಏನಿರುತ್ತೆ, ಸ್ಟಾರ್ಟ್ ಮಾಡ್ತೀವಿ ನಾವು ಪ್ರಾಣಾಯಾಮದಿಂದ ಸ್ಟಾರ್ಟ್ ಮಾಡ್ತೀವಿ ವೀಕ್ಲಿ ಮೆಡಿಟೇಷನ್. ಸೊ ಪ್ರಾಣಾಯಾಮದಿಂದ ಸ್ಟಾರ್ಟ್ ಮಾಡಿ ಆಮೇಲೆ ಓಮ್ ಚಾಂಟಿಂಗ್ ಮಾಡ್ತೀವಿ. ಪ್ರಾಣಾಯಾಮ 6 ನಿಮಿಷ ಮಾಡ್ತೀವಿ, ಆಮೇಲೆ ಓಮ್ ಚಾಂಟಿಂಗ್ 21 ಟೈಮ್ಸ್ ಮಾಡ್ತೀವಿ. ಅದೆಲ್ಲ ಆದಮೇಲೆ ಸೊ ಪ್ರತಿ ವಾರ ಒಂದೊಂದು ಸೆಲೆಕ್ಟ್ ಮಾಡ್ತೀನಿ ನಾನು ಮೆಡಿಟೇಷನ್. ಸೊ ಒಂದೊಂದು ಗೈಡೆಡ್ ಮೆಡಿಟೇಷನ್ ಸೆಲೆಕ್ಟ್ ಮಾಡಿ ಅದು ಮಾಡ್ತೀವಿ. ಅದು ಒಂದು ಟೋಟಲ್ ಆಗಿ ಎಲ್ಲನೂ ಸೇರಿಕೊಂಡು ಒಂದು ಅರೌಂಡ್ 45 ಮಿನಿಟ್ಸ್ ಮ್ಯಾಕ್ಸಿಮಮ್, 35 to 45 ಮಿನಿಟ್ಸ್ ಇದ್ರ ಮಧ್ಯೆ ಆಗಿರ್ಬೋದು. ಸೊ ಅದು ವೀಕ್ಲಿ ಮೆಡಿಟೇಷನ್, ಪ್ರತಿ ವಾರ ಒಂದು ದಿನ ಇರುತ್ತದು. ಸೊ ಇದೆಲ್ಲ ಆದಮೇಲೆ ಲಾಸ್ಟಿಗೆ ನಾವು ಆಟೋಮೆಟಿಕ್ ಅಂದರೆ ಮೆಡಿಟೇಟಿವ್ ಜರ್ನಲಿಂಗ್ ಅಂತೀವಿ. ಇಷ್ಟೆಲ್ಲ ನಾವು ಮೆಡಿಟೇಷನ್ ಮಾಡಿ ಫುಲ್ಲು ಇದಾಗಿರುತ್ತಲ್ವ, ನಮ್ಮದು ಸಿಸ್ಟಮ್ ಎಲ್ಲ ಕ್ಲೆನ್ಸ್ ಆಗಿರುತ್ತೆ. ಎಸ್ಪೆಷಲಿ ಚಕ್ರ, ಅದು ಚಕ್ರಾಸ್ ಬ್ಯಾಲೆನ್ಸ್ ಆಗಿರುತ್ತೆ. ಮೆಡಿಟೇಷನ್ಗೆ ತುಂಬ ಇಂಪಾರ್ಟೆಂಟ್. ಮೆಡಿಟೇಷನ್ದು ಇಂಪಾರ್ಟೆಂಟ್ ಬೆನಿಫಿಟ್ ಏನಂದರೆ ನಿಮ್ಮ ಚಕ್ರಾಸು ಆ್ಯಕ್ಟಿವೇಟ್ ಆಗುತ್ತೆ, ಬ್ಯಾಲೆನ್ಸ್ ಆಗುತ್ತೆ, ಬೇಕಾದ್ರೆ ಕಾಮ್ನೆಸ್ ಇರುತ್ತೆ. ಸೊ ನೀವು ಫೋಕಸ್ ಮಾಡ್ತೀರಿ, ನಿಮ್ಮ ಒಳಗಡೆ ಇನ್ವರ್ಡ್ ಜರ್ನಿ ಆಗುತ್ತಲ್ವ. ಸೊ ನಾನು ರೇಖಿ ಮಾಸ್ಟರ್ ಕೂಡ, ರೇಖಿ ಟೀಚರ್ ಕೂಡ. ಸೊ ಹಾಗಾಗಿ ಒಂದು ಚಕ್ರ ಇದು ಚೆನ್ನಾಗಿ ಆಗುತ್ತೆ. ಸೊ ಏನಾಗುತ್ತೆ, ಆಟೋಮ್ಯಾಟಿಕ್ ಜರ್ನಲಿಂಗ್ ಮಾಡ್ತೀವಿ ನಾವು. ಇಷ್ಟೆಲ್ಲ ಆದಾಗ ಒಂಥರ ನಮ್ಮ ಸಿಸ್ಟಮ್ ಕ್ಲೆನ್ಸ್ ಆಗಿರುತ್ತೆ. ನಾವು ಗಾಡಿನ ನಾವು ಇದಕ್ಕೆ ಕಳಿಸ್ತೀವಲ್ಲ ಸರ್ವಿಸ್ ಮಾಡೋ ಥರ. ಸೊ ಫ್ರೆಶ್ ಆಗೆಲ್ಲ ಸರ್ವಿಸ್ ಮಾಡಿ, ಇಲ್ಲ ನಮ್ಮ ಮೊಬೈಲ್ನ ನಾವು ರೀಸ್ಟಾರ್ಟ್ ಮಾಡ್ದಂಗೆ. ಸೊ ಮೆಡಿಟೇಷನ್ ಮಾಡಿದಾಗ ಆ ಥರ ಫೀಲಿಂಗ್ ನಾನು ಅನಾಲಜಿ ಕೊಡೋದಾದ್ರೆ. ಸೊ ಅದಾದಮೇಲೆ ನಾವು ಇಷ್ಟೆಲ್ಲ ಮೆಡಿಟೇಷನ್ ಮಾಡ್ತೀವಿ. ಅದೆಷ್ಟು ಆಗುತ್ತೆ ಅಂದರೆ ಒಂದು ಅರೌಂಡ್ 30 ಮಿನಿಟ್ಸ್ ಕಂಟಿನ್ಯೂಸ್ ಇರುತ್ತೆ, ಒಂದಾದ್ಮೇಲೆ ಒಂದು. ಅದಾದಮೇಲೆ ನಾವು ಆಟೋಮೆಟಿಕ್ಕಾಗಿ ನಮ್ಮ ತಲೆಯಲ್ಲಿ ಏನು ಬರುತ್ತೆ ಆಟೋಮೆಟಿಕ್ಕಾಗಿ ಬರೀತೀವಿ ಜರ್ನಲಿಂಗ್. ಏನೇನು ಥಾಟ್ಸ್ ಬರುತ್ತೆ ಏನು, ನಾವು ಏನಂತ ಹೇಳಿದ್ರೆ ನಮ್ಮ ಇನ್ನರ್ ಸೆಲ್ಫ್ ಫೋಕಸ್ ಮಾಡ್ತೀವಲ್ಲ, ನಮ್ಮ ಒಳಗಡೆ ಇಂಟ್ಯೂಷನ್ ಚೆನ್ನಾಗಾಗುತ್ತೆ, ಥರ್ಡ್ ಐ ಚಕ್ರ ಆ್ಯಕ್ಟಿವೇಟ್ ಆಗಿರುತ್ತೆ. ಸೊ ನಮ್ಗೆ ಏನು ಬೇಕು ಅದು ಕರೆಕ್ಟಾಗಿ ಎಲ್ಲ ಮೆಸೇಜಸ್ ಬರ್ತಾ ಇರುತ್ತೆ, ಅದನ್ನು ನಾವು ಆಟೋಮೆಟಿಕ್ ಬರೀತೀವಿ ಜರ್ನಲಲ್ಲಿ. ಸೊ ಅವಾಗ ಏನಾಗುತ್ತೆ, ನಿಮ್ದು ಏನು ಒಳಗಡೆ ಇರೋ ಮೆಸೇಜಸ್ ಎಲ್ಲ ಹೊರಗೆ ಬರುತ್ತೆ. ಆಮೇಲೆ ಯೂನಿವರ್ಸಿಂದ ಏನೇನು ಮೆಸೇಜಸ್ ಸಿಗಬೇಕು ಅದೆಲ್ಲ ಸಿಕ್ಕುತ್ತೆ. ಆಮೇಲೆ ಇದಾದಮೇಲೆ ನೀವು ನಮ್ಮ ಜೊತೆ ಶೇರ್ ಮಾಡ್ಬೋದು ಅಥವಾ ಶೇರ್ ಮಾಡ್ದಲ್ಲೇ ಇರ್ಬೋದು. ಇದು ಗ್ರೂಪ್. ಸೊ ಗ್ರೂಪ್ ಸೆಟಪ್ಪಲ್ಲಿ ಇರುತ್ತೆ. ಸೊ ನಿಮ್ಗೆ ಇಷ್ಟ ಆಯಿತು ಅಂದರೆ ನೀವೇನು ಬರೆದಿದ್ರೆ ಶೇರ್ ಮಾಡ್ಬೋದು, ಅದರ್ವೈಸ್ ನಿಮ್ಮ ಇಷ್ಟ ಮಾಡ್ದಲ್ಲೇ ಇರ್ಬೋದು. ನಿಮ್ಗೇನಾದರೂ ಇದ್ರೆ Q&A ರಿಲೇಟೆಡ್ ಟು ಆ ಸೆಷನ್ದು ಏನಾದ್ರು ಕ್ವಶನ್ ಆ್ಯಂಡ್ ಆನ್ಸರ್ಸ್ ಇದ್ದರೆ ಫೀಡ್ಬ್ಯಾಕ್ Q&A ಇರುತ್ತೆ. ಸೊ ಇಷ್ಟೆಲ್ಲ ಮ್ಯಾಕ್ಸಿಮಮ್ 45 ಮಿನಿಟ್ಸಲ್ಲಿ ಮುಗಿದೋಗುತ್ತೆ. ಸೊ ಇದ್ರದ್ದೆಲ್ಲ ಡೀಟೇಲ್ಸ್ ನಾನು ನನ್ನ ಇದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲೈವ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಹಾಗೆ ಕಮ್ಯುನಿಟಿ ಪೋಸ್ಟಲ್ಲಿ ಕೂಡ ಹಾಕ್ತೀನಿ. ಇನ್ಸ್ಟಾಗ್ರಾಮಲ್ಲಿ ನೀವು ನೋಡಿದ್ರೆ ಇದೇ ಎಲ್ಲ ಹಾಕಿದ್ದೀನಿ, ಹೇಗೆ ನಾನು ಮತ್ತೆ ಶೇರ್ ಮಾಡ್ತೀನಿ. ಸೊ ಈಗ ಆಲ್ರೆಡಿ ಬ್ಯಾಚಸ್ ಏನಂತ ಹೇಳಿದ್ರೆ ಆಲ್ರೆಡಿ ಇದೆ ಬ್ಯಾಚಸ್, ಅದ್ರ ಬಗ್ಗೆನೂ ನಾನು ಹಾಕ್ತೀನಿ. ಇಂಟ್ರೆಸ್ಟೆಡ್ ಇದ್ದರೆ ನಿಮಗೆ ಇಲ್ಲಿ ಇನ್ಸ್ಟಾಗ್ರಾಮಲ್ಲಿ ಲೈವ್ ಇರೋರು ಅಫ್ಕೋರ್ಸ್ ನೀವು ಇಲ್ಲೇ DM ಮಾಡಿ ನನಗೆ ಇದು ಮಾಡ್ಬೋದು.
ಇಲ್ಲ ಅಂದರೆ ಯೂಟ್ಯೂಬಲ್ಲಿ ನಂದು ಹಾಕ್ತೀನಿ ಪ್ರೊಫೈಲ್ಸ್, ಅಲ್ಲಿ ನೀವು ಡೈರೆಕ್ಟ್ ಮೆಸೇಜ್ ಮಾಡಿ ಅದರ ಬಗ್ಗೆ ನೀವು ತಿಳ್ಕೊಬೋದು. ಸೊ ಇದನ್ನು ಮಾಡಿದೆ ಅಲ್ವಾ, ನಾನು ಇನ್ನೊಂದು ಕಾರ್ಡ್ ಡೆಕ್ ಇದೆ, ಅದನ್ನೊಂದು ನಾನು ನಿಮಗೆಲ್ಲ ಶೇರ್ ಮಾಡಿಬಿಡ್ತೀನಿ. ಓಕೆ, ಸೊ ಇದು ಮೆಸೇಜ್ ಅಗೇನ್ ಯಾರ್ಯಾರು ಈಗ ನೀವು ನೋಡ್ತಾ ಇದ್ದೀರಾ, ಆಮೇಲೆ ಇನ್ಯಾರು ನೋಡ್ತೀರಾ ಈ ಲೈವ್ನ, ಆಮೇಲೂ ನೋಡ್ತಿರ್ಬೋದು ನೀವು, ಅವ್ರಿಗೆಲ್ಲರಿಗೂ ಸೇರಿ ಈ ಮೆಸೇಜ್. ಏನು ಮೆಸೇಜು? ಓಕೆ, you make a difference with every little thing you do. Beautiful message. So ಕಾಣಿಸ್ತಿದೆಯಾ? ಓಕೆ, ಸೊ ಬ್ಯಾಕ್ ಸೈಡ್ ಹೀಗಿದೆ ನೋಡಿ, ಚೆನ್ನಾಗಿದೆ ಇದು. ಸೊ ಅಂದರೆ ಯು ಮೇಕ್ ಎ ಡಿಫ್ರೆನ್ಸ್ ವಿತ್ ಎವ್ರಿ ಲಿಟಲ್, ಅಂದರೆ ಪ್ರತಿಯೊಂದು ಏನೇನು ಚಿಕ್ಕದು ನೀವು ಮಾಡ್ತೀರೋ ಎಲ್ಲದರಿಂದನೂ ನಿಮಗೆ ಒಂದು ತುಂಬ ಇಂಪಾರ್ಟೆಂಟ್, ಅದು ನೀವೇನು ಮಾಡಿದ್ರೋ ಚಿಕ್ಕದು ಅಂದ್ಕೋಬೇಡಿ, ಅದರಿಂದನೂ ಡಿಫ್ರೆನ್ಸ್ ಆಗುತ್ತೆ ನಿಮ್ಮ ಪ್ರಪಂಚದಲ್ಲಿ, ಹಾಗೆ ಯುವರ್ ಆ್ಯಂಡ್ ಔಟ್ಸೈಡ್ ಆಲ್ಸೋ. ಸೊ ನಿಮ್ಮ ಸುತ್ತಮುತ್ತ ಇರೋರಿಗೂ ಡಿಫ್ರೆನ್ಸ್ ಆಗುತ್ತೆ, ನೀವೇನು ಸಣ್ಣ ಸಣ್ಣದು ಏನು ಮಾಡ್ತಿರೋ ಅದರಿಂದ ನಿಮಗೂ ಕೂಡ ನಿಮ್ಮ ಲೈಫ್, ನಿಮ್ಮ ಜೀವನದಲ್ಲೂ ಇದರಿಂದ ಡಿಫ್ರೆನ್ಸ್ ಆಗುತ್ತೆ. ಸೊ ಇದಿಷ್ಟು ನಾನು ಮತ್ತೆ ಹೇಳ ಏನೇನು ಅಂತ. ಎಷ್ಟು ಮಾಡಿದೆ? ಇಲ್ಲೊಂದು 2 3, ಓಕೆ, ವಾಪಸ್ ಆಗ್ತದೆ. ಸೊ ಇದು ಹೇಳಿದ್ನಲ್ಲ, ಇದು ಒಂದು ತೋರಿಸ್ತೀನಿ ಅಷ್ಟೇ. ಓಕೆ, ಇನ್ಸ್ಟಾಗ್ರಾಮಲ್ಲಿ. ಸೊ ಆಮೇಲೆ ಇದು. ಸೊ ಸೆಕೆಂಡ್ ಮೆಸೇಜ್, ಆಮೇಲೆ ಇದು ಸೀಕ್ರೆಟ್ ಮೆಸೇಜಸ್, ಇದು ಹಿಡನ್ ಸೀಕ್ರೆಟ್ಸ್. ಇದು ಎಲ್ಲನೂ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಹಿಡನ್ ಸೀಕ್ರೆಟ್ಸ್ ಇವತ್ತೇ ಓಪನ್ ಮಾಡಿದ್ದು, ತೊಗೊಂಡು ಭಾಳ ದಿನ ಆಗಿತ್ತು. ಸೊ ಹಾಗಾಗಿ ನನಗೆ ಐಡಿಯಾ ಇರಲಿಲ್ಲ ಯಾವ ಥರ ಅಂತ. ಸೊ ಇಷ್ಟ ಆಯಿತು. ನಿಮ್ಗೆ ಯಾರಿಗಾದ್ರೂ ಆಮೇಲೂ ಕೂಡ ನಿಮಗೆ ಕಾರ್ಡ್ ಬೇಕು ಅಂತ ಹೇಳಿದ್ರೆ ನೀವು ಡೈರೆಕ್ಟ್ ಮೆಸೇಜ್ ಮಾಡಿ. ಕೆಲವು ಸಲ ಏನಾಗುತ್ತೆ, ಸಂಕೋಚ ಆಗುತ್ತೆ ಪಬ್ಲಿಕಲ್ಲಿ ಕೇಳೋಕ್ಕೆ. ನೀವು ಡೈರೆಕ್ಟ್ ಮೆಸೇಜ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿದ್ದರೆ ಇನ್ಸ್ಟಾದಲ್ಲಿ DM ಮಾಡಿ, ಯೂಟ್ಯೂಬಲ್ಲೂ ಕೂಡ ನಂದು ಪ್ರೊಫೈಲ್ಸ್ ನಾನು ಶೇರ್ ಮಾಡ್ತೀನಲ್ಲ, ಪ್ರೊಫೈಲ್ ಲಿಂಕು ನೀವು DM ಮಾಡಿ. ಸೊ ನಿಮಗೆ ಒಂದು ಕಾರ್ಡ್ ನಾನು ಈ 3 ಸೆಟ್ಟಲ್ಲಿ ಯಾವುದಾದ್ರೂ ಒಂದು ಚೂಸ್ ಮಾಡಿ ನಿಮಗೆ ಕಳಿಸ್ತೀನಿ. ಓಕೆ, ಸೊ ಇವತ್ತಿನ ಲೈವ್ ಆಯಿತು. ಸೊ ಹೋಪ್ಫುಲಿ ಇದಂತೂ ಇನ್ಸ್ಟಾಗ್ರಾಮಲ್ಲಂತೂ ಏನೂ ಇದಿಲ್ದಲೆ ಇಂಟ್ರಪ್ಟ್ ಆಗ್ದಲೆ ಪೂರ್ತಿ ಕಂಪ್ಲೀಟಾಗಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಮಧ್ಯೆ ಏನೂ ಹೇಳಲಿಲ್ಲ ಅದು. ಸೊ ಅದು ಸರಿ ಹೋಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಯೂಟ್ಯೂಬಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಸಲ ಅದು ರೀಕನೆಕ್ಟ್ ಅಂತ ಬಂತು. ನನಗೆ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಫುಲ್ ಲೈವ್ ಸಿಕ್ಕಿದೆ ಏನು ಅಂತ. ಎನಿವೆ ಏನು ಮಾಡ್ತೀನಿ, ನಾನು ತೀರಾ ಇದಾಯಿತು ಅಂದರೆ ಗೊತ್ತಿಲ್ಲ. ಈ ಇನ್ಸ್ಟಾಗ್ರಾಮಲ್ಲಿ ಡೌನ್ಲೋಡ್ ಮಾಡೋಕ್ಕಾಗುತ್ತಾ ಐಡಿಯಾ ಇಲ್ಲ. ಇದ್ದರೆ ಇಲ್ಲಿಂದ ನಾನು ತೆಗೆದು ಇಲ್ಲಿ ವೀಡಿಯೋ ಹಾಕ್ತೀನಿ. ಸಿಕ್ಕಲಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ನೀವು ಇನ್ಸ್ಟಾಗ್ರಾಮಲ್ಲಿ ಹೋಗಿ ಮಿಸ್ಸಿಂಗ್ ಪಾರ್ಟ್ನ ನೋಡಿ, ಆಯಿತಾ? ಅದ್ರದ್ದು ಲಿಂಕ್ ಕಳಿಸ್ತೀನಿ, ಇನ್ಸ್ಟಾಗ್ರಾಮ್ ಪ್ರೊಫೈಲ್. ಸೊ ಚೆನ್ನಾಗಿ ಅನ್ನಿಸ್ತು ಲೈವ್. ಓಕೆ, ಇನ್ನೊಂದು ಇಂಪಾರ್ಟೆಂಟ್ ನಾನು ಹೇಳೋದು ಮರ್ತೆ. ಏನಂತ ಹೇಳಿದ್ರೆ, ಸೊ ನಾನು ಲೈವ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ ರೆಗ್ಯುಲರ್ ಆಗಿ. ಅಂದರೆ ನಾನು ಫಸ್ಟಿಗೆ ತಿಂಗಳಿಗೆ 1 ಸಲ ಅಂದ್ಕೊಂಡಿದ್ದೆ, ಬಟ್ ಈಗ ತಿಂಗಳಿಗೆ 2 ಸಲ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ತಿಂಗಳಿಗೆ 2 ಸಲ ಆದಷ್ಟು ನಾನು ಹುಣ್ಣಿಮೆ ಮತ್ತು ಅಮಾವಾಸ್ಯೆ, ಫುಲ್ ಮೂನ್ ಮತ್ತು ನ್ಯೂ ಮೂನ್ ರೌಂಡ್, ಓಕೆ, ಹಿಂದೆ ಮುಂದೆ ಆ ಟೈಮಲ್ಲಿ ನಾನು ಮೆಡಿಟೇಷನ್ದು ಲೈವ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಟ್ಯಾಪಿಂಗ್ ಮೆಡಿಟೇಷನ್, ಸ್ಪೆಷಲಿ ಟ್ಯಾಪಿಂಗ್ ಮೆಡಿಟೇಷನ್ದು ಲೈವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ 15 ದಿನಕ್ಕೊಂದ್ಸಲಿ, ಅಂದರೆ ತಿಂಗಳಿಗೆ 2 ಸಲ ಲೈವ್ ಬರ್ತೀನಿ. ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಹಾಗೆ ಇದರಲ್ಲಿ ಈ ಥರನ ಪ್ಯಾರಲಲ್ ಆಗಿ ಬರ್ತೀನಿ. ಓಕೆ, ಸೊ ಈಗ ನೆನ್ನೆ ಹುಣ್ಣಿಮೆ ಆಗಿತ್ತಲ್ಲ 12ನೇ ತಾರೀಕು. ಸೊ ಸರಿ ಹೋಯ್ತು, ಇವತ್ತು ಲೈವ್ ಬಂದಿದ್ದೀನಿ. ನೆಕ್ಸ್ಟ್ ಲೈವ್ ನೆಕ್ಸ್ಟ್ ಅರೌಂಡ್ ಅಮಾವಾಸ್ಯೆ ಆಗಿರುತ್ತೆ. ಸೊ ಮೋಸ್ಟ್ಲಿ ನಾನು 10:30 ಅಥವಾ 10:45, 11 ಗಂಟೆ ಒಳಗೆ ಸ್ಟಾರ್ಟ್ ಮಾಡ್ತೀನಿ. ನೆಕ್ಸ್ಟು ನಾನು ಲ್ಯಾಪ್ಟಾಪಲ್ಲೇ ಮಾಡಿದ್ರೆ ಒಳ್ಳೆಯದು ಅನಿಸುತ್ತೆ. ಇದು ಯಾಕೆ, ಇದು ಹೊಸ ಫೋನ್ ಬೇರೆ, ನಂಗೆ ಗೊತ್ತಿಲ್ಲ ಯಾಕೆ ಹಿಂಗೆ ತಲೆ ಕೆಡ್ತು. ಎನಿವೆ ಥ್ಯಾಂಕ್ ಯು ಸೋ ಮಚ್ ಲೈವ್ ಜಾಯಿನ್ ಆಗಿದ್ದಕ್ಕೆ. ಮತ್ತೆ ನಾನು 15 ದಿನ ಆದಮೇಲೆ ಮತ್ತೆ ಲೈವ್ ಬರ್ತೀನಿ. ಅದಕ್ಕಿಂತ ಮುಂಚೆ ಇದು ರಿಲೇಟೆಡ್ ಯಾವುದಾದ್ರೂ ಒಂದು ವೀಡಿಯೋ ಹೆಲ್ಪ್ ಆಗೋಂಥದ್ದು ಹಾಕ್ತೀನಿ. ಅಫ್ಕೋರ್ಸ್ ನೀವು ಜಾಯಿನ್ ಆಗಿ ಪ್ಲೀಸ್. ಇದು ಜಾಸ್ತಿ ಜನ ಬಂದರೆ ನನಗೂ ಒಂದು ಹುಮ್ಮಸ್ಸು ಬರುತ್ತೆ. ಅದೇ ಮ್ಯಾನಿಫೆಸ್ಟೇಷನ್ ಚಾಲೆಂಜ್ 7 ಡೇಸ್ದು, ಅದು ಫ್ರೀ ಚಾಲೆಂಜ್. ವಾಟ್ಸಪ್ ಗ್ರೂಪಲ್ಲಿ ಆಗ್ತಿರೋದ್ರಿಂದ ನಿಮಗೆ ತುಂಬಾ ಕನ್ವೀನಿಯೆಂಟ್. ಸೊ ಲಿಂಕ್ ಎಲ್ರಿಗೂ ಶೇರ್ ಮಾಡಿ ಪ್ಲೀಸ್. ಇನ್ನೊಂದು ವಾರದಲ್ಲೇ ಶುರು ಮಾಡ್ತೀನಿ, ಆಯಿತಾ? ಸೊ ಓಕೆ, ಹಾಗಿದ್ರೆ ಟಾಟಾ, ಬಾಯ್ ಬಾಯ್, ಸಿ ಯು ನೆಕ್ಸ್ಟ್ ಲೈವಲ್ಲಿ. ಹಾಗೆ ಅಫ್ಕೋರ್ಸ್ ನೆಕ್ಸ್ಟ್ ಯಾವ್ದಾದ್ರು ವೀಡಿಯೋ ಹಾಕ್ತೀನಲ್ಲ ಅದರಲ್ಲಿ ನಿಮ್ಮನ್ನೆಲ್ಲ ನೋಡ್ತೀನಿ. ಹಾಗೆ ನೀವು ಹೇಳಿ ಆದಷ್ಟು ಜನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಚಾನಲ್ನ. ಎಸ್, ದ್ಯಾಟ್ಸ್ ಆಲ್. ಹ್ಯಾವ್ ಎ ಗ್ರೇಟ್ ಡೇ. ತುಂಬ ಒಳ್ಳೆ ದಿನ ಆಗಲಿ ಇವತ್ತು. ಆಮೇಲೆ ಹ್ಯಾವ್ ಎ ಗ್ರೇಟ್ ವೀಕ್ ಅಹೆಡ್. ಇನ್ನೇ ಶುಕ್ರವಾರನ ಇವತ್ತು, ಅಲ್ಲ ಗುರುವಾರ. ಓಕೆ, ಶುಕ್ರ ಶನಿ ಭಾನು ಇದೆ. ವೀಕೆಂಡ್ ಒಳ್ಳೇದಾಗಲಿ ಅಂತ ನಿಮಗೆಲ್ಲ ಹಾರೈಸ್ತೀನಿ.
ಖಂಡಿತ ನೀವು DM ಮಾಡಿ ಯಾರಿಗಾದರೂ ಕಾರ್ಡ್ ಬೇಕು ಅಂದರೆ ಈ 3 ಸೆಟ್ಟಿಂದು ಯಾವುದಾದ್ರೂ ಕಾರ್ಡ್ ಹಾಕ್ತೀನಿ. ಸೊ ಕಮ್ಯುನಿಟಿ ಪೋಸ್ಟಲ್ಲಿ ಆದಷ್ಟು ಬೇಗ ನಾನು ಪೋಸ್ಟ್ ಮಾಡ್ತೀನಿ ಇವತ್ತಿಂದ ಏನೇನು ಕಾರ್ಡ್ಸ್ ತೆಗೆದಿದ್ದೀನಿ ಅದರ. ಓಕೆ, ಬಾಯ್. ಥ್ಯಾಂಕ್ ಯು ಸೋ ಮಚ್. ಯಾರು ಲೈವ್ ಜಾಯ್ನ್ ಆಗಿದ್ದೀರಾ ಅವ್ರಿಗೂ ಥ್ಯಾಂಕ್ ಯು. ಆಮೇಲೆ ನೋಡೋರ್ಗೂ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಓಕೆ, ಬಾಯ್.